ಈ ಮೂಲ ಸಾವಯವ ಕೃಷಿಗೆ ಏನು ಬೇಕು ಅದನ್ನ ಬೇಕಾದ್ರೆ ನಾವು ಏನು ಮಾಡ್ಕೊಡ್ತೀವಿ ಸರ್. ಆಮೇಲೆ ಅವರು ಬೆಳೆದಂಥ ಪದಾರ್ಥಗಳನ್ನ ಮೌಲ್ಯವರ್ಧನೆ ಮಾಡ್ಕೊಡ್ತೀವಿ ಅಂತಂದ್ರೆ ಅದನ್ನು ತಗೋತೀವಿ. ಅದಕ್ಕೂ ಅವಕಾಶ ಇದೆ. ಯಾರು ನಮ್ಮ ಮನೇಲಿ ಇಂಥ ಪ್ರಾಡಕ್ಟ್ ಇದೆ ಅಂದ್ರೆ ನೀವು ತಗೋತೀವಿ ಸರ್. ವಾರ ಎಷ್ಟು ದುಡಿತೀರಿ? ವಾರದಲ್ಲಿ ಈಗ ನಮ್ದು ತರಕಾರಿ 100 kg ಸಿಕ್ಕಿದ್ರೆ 4,00,000 ರೂಪಾಯಿ ಸಿಗುತ್ತೆ ಸರ್. ವಾರದಲ್ಲಿ ಒಂದು 20,000 to 25,000 ರೂಪಾಯಿ ಅಂತೂ ದುಡಿತಾ ಇದೀವಿ ತಿಂಗಳಿಗೆ. ಅಂದ್ರೆ ಆ ಖರ್ಚು ವೆಚ್ಚನೆಲ್ಲ ಕಳೆದ್ರೆ ಒಂದು 15,000 ರೂಪಾಯಿ ನಿಂತ್ಕೋತದೆ. ಅದು ಜಾಸ್ತಿ ಬಂತು ಅಂತಂದ್ರೆ ಈಗ ಬಾಳೆ ಇದೆ, ಇದು ಇನ್ನೊಂದು 5-6 ತಿಂಗಳಿಗೆ ಇದು ಕ್ರಾಪ್ ಬರ್ತದೆ. ರಸಬಾಳೆ 80 ರೂಪಾಯಿ ಮಾರ್ತಾ ಇದ್ದೀವಿ. ಈಗ ನಮ್ಮ ಸ್ನೇಹಿತರದ್ದು ತಗೊಂಡೋಗಿ ಮಾರ್ತಾ ಇದ್ದೀವಿ. ಈಗ ಇದೇ ಕ್ರಾಪ್ ನಮ್ತಾ ಇದ್ದಾಗ ಫುಲ್ ಅಮೌಂಟು ನಮಗೆ ಸಿಗುತ್ತೆ. ಒಂದು 10 kg ಗೊನೆ ಬಂತು ಅಂತಂದ್ರೆ 800 ರೂಪಾಯಿ ಆಯಿತು. ಮಿನಿಮಮ್ ಒಂದು 7 ರಿಂದ 8 ವರ್ಷ ಆಯಿತು ಅಂತಂದ್ರೆ ವಾರ್ಷಿಕವಾಗಿ ಒಂದು 5 ರಿಂದ 6 ಸಾವಿರ ಕಾಯಿ ಕುಯ್ಬೋದು ಅಂತ. ಒಂದು 2 ರೂಪಾಯಿಗೆ ಮಾರಿದ್ರೂ 10,000 ರೂಪಾಯಿ ಸಿಕ್ತು ಒಂದು ಗಿಡದಿಂದ. ಒಂದೇ ಗಿಡ ಅಂದ್ರೆ ಇದೆಲ್ಲ ಫ್ಯೂಚರ್ ಪ್ಲಾನ್ ಸರ್. ಇನ್ಸೂರೆನ್ಸ್ ಇದ್ದಂಗೆ ಇದು. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಬೆಲ್ಲ ಸಾವಯವ ಬೆಲ್ಲ. ಹೆಂಗ್ ಕೆಜಿ ಇದು? ಇದು 80 ರೂಪಾಯಿ ಸರ್. 80 ರೂಪಾಯಿ. ಈ ನಾರ್ಮಲ್ ಇರೋ ರೇಟ್ ಎಷ್ಟಿದೆ? ನಾರ್ಮಲ್ ಇವಾಗ ಅಷ್ಟೇ ಸೀಸನ್ ಅಲ್ವಾ ಸರ್, ಈಗ ಮಳೆ ಅಲ್ವಾ ಅಷ್ಟೇ ಇದೆ ಸರ್ ಇವಾಗ್ಲೂ. ವರ್ಷ ಪೂರ್ತಿ ಹಿಂಗಿರುತ್ತಾ? ಹೌದು ಸರ್. ಓಕೆ. ಇದು ನಾಡ್ ಭಾಷೆಯಲ್ಲಿ ಇದು ಕುರಿ ಕಾಲಚ್ಚ ಅಂತ. ಕುರಿ ಕಾಲಚ್ಚ ಅಂತ ಸರ್. ಇದ್ರೆ ಕುರಿ ಕಾಲಚ್ಚ. ಸಣ್ಣ ಗೊಂಬೆ ಬೆಲ್ಲ ಅಂತಾರೆ. ಆಮೇಲೆ ಏನೋ ಉಪ್ಪಿನಕಾಯಿ ಹೇಳ್ತಲ್ಲ ಸರ್. ತರ್ಸ್ರಪ್ಪ ನೋಡಿ ಸರ್. ಓಕೆ. ಫಸ್ಟ್ ಟೈಮ್ ಕೇಳಿದ್ರಿ? ಇರ್ಲೆಕಾಯಿ ಉಪ್ಪಿನಕಾಯಿ ಸರ್. ಕೈಯಾಳಕಾಯಿ ಅಂತೀವಿ ಸರ್. ಹೌದಾ? ಓಕೆ. ಇದು ಅಚ್ಚ ಖಾರ ಪುಡಿ. ಓಕೆ. ಇದು ಸಾಂಬಾರ್ ಪುಡಿ ಸರ್. ಸಾಂಬಾರ್ ಪುಡಿ ಏನು ಘಮ ಅಂತದಲ್ಲಪ್ಪ ಇದು. ಫೀಡ್ಬ್ಯಾಕ್ ಚೆನ್ನಾಗಿದೆ ಸರ್ ಇದು. ಹೌದಾ? 100 ಗ್ರಾಮ್ ತಗೊಂಡಿರೋರು ನೆಕ್ಸ್ಟ್ ಅರ್ಧ kg ತಗೋತಾರೆ. ಹಂಗೆ ನಿಮ್ದು. ಇದೆಲ್ಲ ಕನ್ನಡಿ ಮಠದ ಪ್ರಾಡಕ್ಟ್ಗಳು. ಇದು ಗ್ಲಾಸ್ ಕ್ಲೀನರು, ಮಠದಿಂದಾನೇ ತಯಾರು ಮಾಡ್ತಿರೋದು. ಗ್ಲಾಸ್ ಕ್ಲೀನರ್? ಇದು ವಾಹನಗಳದ್ದು ಗ್ಲಾಸ್ ಕ್ಲೀನರ್. ಗ್ಲಾಸ್ ಬರುತ್ತಲ್ಲ ಸರ್, ಮಿರರ್ ಕ್ಲೀನರು. ಹೌದಾ? ಮತ್ತೆ ಇದು ಇದಕ್ಕೆ ಬಟ್ಟೆ ವಾಷಿಂಗ್, ಟಾಪ್ ಲೋಡು ಫ್ರಂಟ್ ಲೋಡ್ ಬರುತ್ತಲ್ಲ ಸರ್ ವಾಷಿಂಗ್ ಮಿಷಿನ್, ಅದಕ್ಕೆ. ಇದು ಹ್ಯಾಂಡ್ ವಾಶು ಮತ್ತು ಪಾತ್ರೆ ಕ್ಲೀನರು ಪ್ರತಿಯೊಂದು ಮಾಡಿದ್ದಾರೆ ಸರ್ ಮಠದಿಂದ. ನಮ್ಮ ಅಂಗಡಿಗೆ 2 ಪದಾರ್ಥ ಮೇನು. ಒಂದು ಆರೋಗ್ಯ ಬುತ್ತಿ, ಇನ್ನೊಂದು ಕಾಡಸಿದ್ದೇಶ್ವರದ ಮಠದ ಪ್ರಾಡಕ್ಟ್ ಆರೋಗ್ಯ ಬುತ್ತಿ. ಆಲೂರು ಮೂರ್ತಿ ಅನ್ನೊಂದು. ಇದು ನಮ್ಮಲ್ಲಿ ಸಿಗೋಂಥ ಪದಾರ್ಥಗಳು ಅಂಗಡಿಲಿ. ಎಣ್ಣೆಗಳು ಸರ್, ಕಡಲೆಕಾಯಿ ಎಣ್ಣೆ, ಇದು ಕಡಲೆಕಾಯಿ ಎಣ್ಣೆ, ಈ ಕಡೆ ಸೂರ್ಯಕಾಂತಿ ಎಣ್ಣೆ, ಹರಳೆ ಎಣ್ಣೆ, ಮತ್ತೆ ಆರೋಗ್ಯ ಬುತ್ತಿಯಲ್ಲಿ ಏನೇನು ಪದಾರ್ಥಗಳು ಸಿಗುತ್ತೆ ಅದೆಲ್ಲ ಸಿಗುತ್ತೆ. ಆರೋಗ್ಯ ಬುತ್ತಿಯಲ್ಲಿ ಇದೆಲ್ಲ ಸಿಗುತ್ತೆ. ಮೆಹಂದಿ, ಚಿತ್ತಾರ ಮೆಹಂದಿ, ಇವು ಕೇಸ ಸಿಂಧು, ಮುಲ್ತಾನ್ ಮೆಟ್ಟಿ, ಮತ್ತೆ ಬಾಲದಂಚನ, ಮಕ್ಕಳಿಗೆ ಅಲ್ಪುಡಿ, ಮಕ್ಕಳಿಗೆ ಅಲ್ಪುಡಿ, ಮತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವ್ರಿಗೆ ಬೆಟ್ಟದ ನೆಲ್ಲಿಕಾಯಿ ಪುಡಿ, ಇವು ಸಿಗ್ತವೆ. ಮತ್ತೆ ವಿಭೂತಿ ಸಿಗುತ್ತೆ ಸರ್. ಇದು ಸುತ್ತೂರಲ್ಲಿ ಮಾಡೋ ಅಂತ ವಿಭೂತಿ. ಅಲ್ಲಿ ಏನು ಹಿಂದೆ ಕ್ರಿಯಾ ಪದ್ಧತಿ ಇತ್ತು, ನಾಟ್ಯಸು ಬೆರಣಿ ಮಾಡಿ ಅದನ್ನ ಕೊಳ್ಳ ಸುಟ್ಟು ಅದ್ರ ತಯಾರಿಸ್ತಿರೋದಂಥದ್ದು ಸರ್. ಎಷ್ಟು ವೆಯ್ಟ್ಲೆಸ್ ಇದೆ ನೋಡಿ ಸರ್. ಇದು ಹಗುರವಾಗಿದೆ. ಎಷ್ಟು ಹಗುರ ಇರ್ತದೆ ಅಷ್ಟು ಕ್ರಿಯಾ ಪದ್ಧತಿ ಚೆನ್ನಾಗಿರ್ತದೆ. ಇದಲ್ದೇನೆ ಇದು ಬ್ರಷ್ಗಳು, ಬ್ಯಾಂಬೂ ಬ್ರಷ್, ಮತ್ತೆ ಜೇನುತುಪ್ಪ, ಶುದ್ಧ ಜೇನುತುಪ್ಪ. ಇದು ನಾವು ತುಮಕೂರಿಂದ ತರಿಸ್ತೀವಿ. ಇದನ್ನ ಈಗ ನಾವು ಪೆಟ್ಟಿ ಮಡಗಿದ್ದೇವಲ್ಲ, ನಮ್ಮಲ್ಲಿ ಬಂದಾಗ ನಾವು ಅದನ್ನೇ ಮಾರಾಟ ಮಾಡ್ಬೋದು. ಇದು ಕನೇರಿ ಮಠದ್ದು ಸಿದ್ಧಗಿರಿ ಪ್ರಾಡಕ್ಟ್ಗಳು, ಪೌಡ್ರು, ಸೋಪು. ಇಲ್ಲಿ ವನಮಾಲಿ ಹೇಳಿದ್ನಲ್ಲ ಸರ್, ವೆಂಕಟೇಶ್ ಅಂತ. ಏನೇನು ಸೋಪ್ ಇದ್ರದ್ದು ಹೇಳ್ರಿ. ಇದು 26 ಥರದ ಧಾನ್ಯಗಳು, ಪಚ್ಚ ಕರ್ಪೂರ, ಮತ್ತೆ ನಾಟಿ ಹಸು ತುಪ್ಪ, ಮತ್ತೆ ಗಿಡಮೂಲಿಕೆ, ಕಾಡು ಗಿಡ ಮೂಲಿಕೆಗಳನ್ನ ಉಪಯೋಗಿಸಿ ಮಾಡೋ ಅಂಥದ್ದು ಸರ್. ವೆಂಕಟೇಶ್ ಅಂತ ಕಣ್ಗಳ ಅವ್ರದ್ದು. ನಮ್ಮ ಸ್ನೇಹಿತರೊಬ್ರು ಇದನ್ನ ಬೇಕು ನನಗೆ ಮೊಡವೆಗೆ ಅಂದಕ್ಕೆ ಇದನ್ನ ತರಿಸ್ಕೊಟ್ಟೆ. ಅವನು ಯೂಟ್ಯೂಬ್ ಚಾನಲ್ ನೋಡಿ ಮೊಡವೆ ಜಾಸ್ತಿ ಇತ್ತು, ಅದನ್ನ ಬೇಕು. ಹೋಯ್ತಾ? ಸ್ವಲ್ಪ ಹೋಗಿದೆ ಸರ್.
ಆ ಗುಣ ಇದೆ. ಹೌದು ಸರ್. ಓಕೆ. ಆಮೇಲೆ ಪುಸ್ತಕಗಳನ್ನು ಮಾರ್ತೀವಿ. ಪುಸ್ತಕಗಳನ್ನ ಮಾಡ್ತೀವಿ ಸರ್. ನಾವು ಯಾವುದೇ ಮದುವೆ ಮನೆಯಲ್ಲಿಯೇ ಪರಿಹಾರ ಇದನ್ನ ಗಿಫ್ಟ್ ಆಗಿ ಕೊಡ್ತೀನಿ ಸರ್. ಅಮೌಂಟ್ ಹಾಕಲ್ಲ, ಇದನ್ನ ಗಿಫ್ಟ್ ಆಗಿ ಕೊಡ್ತೀವಿ. ಹೌದಾ? ಸೂಪರ್. ನನ್ನ ಮನೆಯಲ್ಲಿ ಒಂದು ಡೈರಿ ಇದೆ, ಒಂದು ರ್ಯಾಕ್ ಮಾಡ್ಕೊಂಡಿದ್ದೀನಿ. ಎಲ್ಲಾ ಕೃಷಿ ಪಂಡಿತರುಗಳು ಬರ್ದಿರೋ ಅಂತ ಪುಸ್ತಕಗಳನ್ನ ರ್ಯಾಕ್ ಮಾಡ್ಕೊಂಡಿದ್ದೀನಿ ಸರ್. ಮತ್ತೆ ಸಿರಿಧಾನ್ಯದ ಅವಲಕ್ಕಿಗಳು ಆಗಿರ್ಬೋದು. ಸಿರಿಧಾನ್ಯದ ಅವಲಕ್ಕಿಗಳು. ಓಹೋ. ಜೋಳದ್ದು ಇದು ಜೋಳದ್ದು. ಇದು ಆರ್ಕ, ಆರಂಗ ಅಂತೀವಲ್ಲ, ಆರ್ಕ ಸರ್. ಓಕೆ. ಹೆಲ್ತ್ ಕಿಟ್ಟು. ಮತ್ತೆ ಇದು 7 ಚೆನ್ ಅಂದ್ಬಿಟ್ಟು ಒಂದು ಬ್ರ್ಯಾಂಡ್ ಮಾಡ್ಕೊಂಡಿದ್ದಾರೆ. ಗಂಡ ಹೆಂಡತಿರಿ ಇಬ್ರುವೆ. ಮುದೋಳ್ ಹತ್ರ ಮುದೋಳ್ ಅಲ್ಲಿ ಚಟ್ನಿ ಪುಡಿ ಮಾಡ್ತಾರೆ ಸರ್. ಉತ್ತರ ಕರ್ನಾಟಕ. ಒಂದು ಅಕ್ಷಯ ಚಟ್ನಿ ಪುಡಿ ಆಗಿರ್ಬೋದು, ಈ ಎಲ್ಲಾ ಸಾಂಬಾರ ಪದಾರ್ಥಗಳನ್ನ ಉಪಯೋಗಿಸ್ಬಿಟ್ಟು ಖಾರ, ಈ ಚಟ್ನಿ ಖಾರ ಬರ್ತದಲ್ಲ ಸರ್, ಅದು ಮತ್ತೆ ಶೇಂಗಾ ಚಟ್ನಿ ಪುಡಿ, ಉಚ್ಚಲ್ ಚಟ್ನಿ ಪುಡಿ ಎಲ್ಲರೂ ಮಾಡ್ತಾರೆ. ನಾನು ಗೆಡ್ಡೆ ಗೆಣಸು ಮೇಳಲ್ಲಿ ಸಹಜ ಸಮೃದ್ಧಿ ಅವರು ಗೆಡ್ಡೆ ಗೆಣಸು ಮೇಳ ಮಾಡಿದ್ರು ಮೈಸೂರಲ್ಲಿ. ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಚೆನ್ನಾಗಿ ಟೇಸ್ಟ್ ತಂದು ಚೆನ್ನಾಗಿದ್ದಾಗೆ ನಾನು ಆರ್ಡರ್ ಕೊಟ್ಟು ತೆಗೆದು. ಏನು ಪುಡಿ ಅದು? ಇದು ಚಟ್ನಿ ಪುಡಿ ಸರ್. ಅಕ್ಸೆ ಒಮೆಗಾ 3 ಖಾಲಿ ಆಗಿದೆ ಅದುವೆ. ಇದು ಸಿರಿಧಾನ್ಯಗಳು. ಇದು ಆರ್ಕ, ನವಣೆ. ಇದು ಉಪ್ಪು, ಇದು ಸಮುದ್ರದ ಉಪ್ಪು. ಸಮುದ್ರದ್ದು ಹಿಂದೆ ಮಾರಕ್ ಬರ್ತಿರಲ್ಲ ಸರ್ ಮನೆ ಊರೂರಿಗೆ, ಅಂದ್ರೆ ಅಯೋಡಿನ್ ಯುಕ್ತ. ಇದು ಕಡಿಮೆ ದರಲ್ಲೇ ನಮ್ಮಲ್ಲಿ 30 ರೂಪಾಯಿ ಮಾರಾಟ ಮಾಡ್ತಾ ಇದೀವಿ ಸರ್. ನಮ್ಮ ಸ್ನೇಹಿತರೊಬ್ರು ತರಿಸ್ಕೊಡ್ತಾ ಇದಾರೆ ಇದನ್ನ. ಇದು ಸಜ್ಜೆ, ನಾನು ಧಾರವಾಡದಿಂದ ತರಿಸ್ತೀನಿ ಸರ್. ಇಲ್ಲಿ ಸಜ್ಜೆ ಧಾರವಾಡದಿಂದ. ಇದು ಆರ್ಕ, ಇವನ್ನೆಲ್ಲವೇ ಅಲ್ಲಿ ಸಹಜ ಸಮೃದ್ಧಿ ಅವ್ರದ್ದೇ ಒಂದು ಯೂನಿಟ್ ಇದೆ, ಅವ್ರ ಹತ್ರ ತರಿಸ್ತೇನೆ. ಇದಲ್ಲದೆ ಬಯೋ ಪ್ರಾಡಕ್ಟ್ಗಳು ಹೇಳಿದ್ನಲ್ಲ ಸರ್, ಅಂದ್ರೆ ಸಾವಯವ ಕೃಷಿಗೆ ಸ್ವಲ್ಪ ಪೆಸ್ಟ್ ಕಂಟ್ರೋಲ್ಗೆ ಒಬ್ರು ರೆಡಿ ಮಾಡೋಕ್ಕಾಗಲ್ಲ ಕಷಾಯಗಳನ್ನ, ಅವ್ರಿಗೆ ನೀಮ್ ಸೋಪ್ ಅಂತ ಬರುತ್ತೆ. ಇದು IIHRದು. ನನಗೆ ಒಬ್ರು ಸೈಂಟಿಸ್ಟ್ ತರಿಸ್ಕೊಡ್ತಾ ಇದ್ದಾರೆ, ಇದನ್ನ ಮಾರಾಟ ಮಾಡ್ತಾ ಇದ್ದೀನಿ. ಇದಲ್ದೇನೆ AMC ಅಂತ ಬರುತ್ತೆ. ಇದು ಜೀವಾಣುಗಳು ಸರ್. ಫಾಸ್ಫರಸ್ ಕರಗಿಸೋ ಜೀವಾಣು, ಪೊಟ್ಯಾಸಿಯಂ ಕರಗಿಸೋ ಜೀವಾಣುಗಳು ಇವೆಲ್ಲವೇ. ಇವನ್ನ ಮಾರಾಟ ಮಾಡ್ತೀನಿ. ಅದಲ್ದೇನೆ ಇನ್ನು ವೇಸ್ಟ್ ಡಿಕಂಪೋಸರು, ಅದಕ್ಕೆ ಪರಿಕರಗಳು ಏನು ಬೇಕು ಮಾಡೋಕ್ಕಾಗಲ್ಲ, ನಮ್ಮ ಕೈಲಿ ಜೀವಾಮೃತ ಮಾಡೋಕ್ಕಾಗಲ್ಲ, ಅದನ್ನ ತರಿಸ್ಕೊಡ್ತೀವಿ ಸರ್. ಕೆಮಿಕಲ್ ಅಲ್ಲದ ಪದಾರ್ಥಗಳು ಯಾವ್ದು ಕೇಳಿದ್ರು ಇಂಥದ್ದು ಬೇಕು ಅಂತಂದ್ರೆ ಯಾವ ಕಡೆ ಸಿಗುತ್ತೆ ಅಂತ ಹೇಳಿದ್ರೆ ಸಾಕು, ನಾಳೆ ನಿಮ್ಮ ಮನೆ ಬಾಗಿಲು ಇರುತ್ತೆ. ನಿಮ್ಮ ನಂಬರ್ ಹೇಳ್ಬಿಡಿ. 96 11 49 13 9611491313. ಶಶಿಕುಮಾರ್ ಅಂತ. ಗೂಗಲಲ್ಲಿ ಫಲಸಿರಿ ನ್ಯಾಚುರಲ್ಸ್ ಅಂತ ಹೊಡೆದ್ರೆ ಬರುತ್ತೆ. ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಏನು ಪ್ರಾಡಕ್ಟನ್ನು ಕಳಿಸ್ತೀರಿ, ಮಾಹಿತಿನೂ ಕೊಡ್ತೀರಿ. ನಮ್ಮ ನಂಬರ್ನ ಸೇವ್ ಮಾಡ್ಕತ್ತು ಅಂತಂದ್ರೆ ವಾಟ್ಸಪ್ಪಲ್ಲಿ ನಂದು ಇದಿದೆ, ಕ್ಯಾಟ್ಲಾಗ್ ಇದೆ, ಅದರಲ್ಲೂ ನೋಡ್ಬೋದು. ಅಲ್ಲಿ ನೋಡಿ ಆರ್ಡರ್ ಪ್ಲೇಸ್ ಮಾಡ್ಬೋದು. ಇದು ಗೂಗಲ್ ಪೇ ಇದು ಎಲ್ಲ ಇದೆಯಾ? ಗೂಗಲ್ ಪೇ, ಫೋನ್ ಪೇ ಈ ನಂಬರ್ ಇದೆ ಸರ್. ಹಾಕಿ ಇದನ್ನೆಲ್ಲ ತರಿಸ್ಕೋಬಹುದು, ರೇಟು ಅದರಲ್ಲಿ ಇರುತ್ತೆ, ತರಿಸ್ಕೋಬಹುದು. ಅದಲ್ದೇನೆ ವರ್ಮಿ ಕಂಪೋಸ್ಟ್ ಬ್ಯಾಗ್ ಬೇಕು ಅಂದ್ರೆ ಅದನ್ನು ತರಿಸ್ಕೊಡ್ತೀವಿ. ಎದ್ರ ಬ್ಯಾಗ್ ಅದು? ವರ್ಮಿ ಕಂಪೋಸ್ಟ್ ಅಂದ್ರೆ ಎರೆಹುಳು ಗೊಬ್ಬರ ಬೇಕು ಅಂತಂದ್ರೆ ಈ ಮೂಲ ಸಾವಯವ ಕೃಷಿಗೆ ಏನು ಬೇಕು ಅದನ್ನ ಬೇಕಾದ್ರೆ ನಾವು ಏನು ಮಾಡ್ಕೊಡ್ತೀವಿ ಸರ್. ಆಮೇಲೆ ಅವರು ಬೆಳೆದಂಥ ಪದಾರ್ಥಗಳನ್ನ ಮೌಲ್ಯವರ್ಧನೆ ಮಾಡ್ಕೊಡ್ತೀವಿ ಅಂತಂದ್ರೆ ಅದನ್ನು ತಗೋತೀವಿ. ಅದಕ್ಕೂ ಅವಕಾಶ ಇದೆ. ಯಾರು ನಮ್ಮ ಮನೇಲಿ ಇಂಥ ಪ್ರಾಡಕ್ಟ್ ಇದೆ ಅಂದ್ರೆ ನೀವು ತಗೋತೀವಿ ಸರ್. ಅಂದ್ರೆ ನಂಬಿಕೆ, ವಿಶ್ವಾಸ ಮುಖ್ಯ. ಈಗ ಒಂದು ಮಾನದಂಡ ಏನಂತಂದ್ರೆ, ಒಂದು ಪದಾರ್ಥನ ಅದನ್ನ ತರಿಸ್ಕೊಂಡು ನಮ್ಮ ಜವಾಬ್ದಾರಿಯಿಂದ ಇನ್ನು ಕಸ್ಟಮರ್ ಕೊಟ್ಟಿರ್ತೀವಿ. ಕಸ್ಟಮರ್ ಫೀಡ್ಬ್ಯಾಕ್ ಮೇಲೆ ನಿಂತಿರ್ತದೆ ಸರ್. ಅದು ಅದು ಚೆನ್ನಾಗಿಲ್ಲ ಅಂತಂದ್ರೆ ನಾಳೆ ಅವನು ಮಾರ್ಕೆಟ್ ನಮ್ಮ ಕಡೆಯಿಂದ ಸ್ಟಾಪ್. ಎರಡು ಅವಕಾಶ ಇಲ್ಲಿ, ತಗೊಳ್ಳೋ ಅವಕಾಶನೂ ಇದೆ, ಕೊಡೋ ಅವಕಾಶ ಇದೆ ಅಲ್ವಾ? ಖಂಡಿತ. ಜಿಲ್ಲಾ ಮಟ್ಟದ ಸಾಧಕಂಗೆ ವಿಜಯ ಕರ್ನಾಟಕದವರು ಸೂಪರ್ ಸ್ಟಾರ್ ರೈತ ಅಂತ ಕೊಟ್ಟಿರೋಂಥ ಪ್ರಶಸ್ತಿ 2021ರಲ್ಲಿ. ಇದೊಂದು ತಾಲೂಕು ಮಟ್ಟದ ಪ್ರಶಸ್ತಿ 2020ರಲ್ಲಿ ಕೃಷಿ ಮೇಳದಲ್ಲಿ KVK ಮತ್ತೆ ಕೃಷಿ ಇಲಾಖೆ ಆಯ್ಕೆ ಮಾಡಿ ತಾಲೂಕು ಯುವ ಮಟ್ಟದ ಪ್ರಗತಿಪರ ಕೃಷಿಕ ಅಂತ ಆಯ್ಕೆ ಮಾಡಿಕೊಟ್ಟಿದ್ದು ಸರ್. ತೋಟಗಾರಿಕೆ ಬೆಳೆಗಳಲ್ಲಿ ಸಾವಯವ ಕೃಷಿ ಅಳವಡಿಸ್ಕೊಂಡಿದ್ದಕ್ಕೆ ಸಾವಯವ ಕೃಷಿಗಾಗಿ ತೋಟಗಾರಿಕೆ ಅಂತ ಪ್ರಶಸ್ತಿ ಕೊಟ್ಟರು ಸರ್. ಇದು ಮೈಸೂರು ಹಾರ್ಟಿಕಲ್ಚರ್ ಯೂನಿವರ್ಸಿಟಿಯವರು ಆಯ್ಕೆ ಮಾಡಿ 2022-23ರಲ್ಲಿ ಬಾಗಲಕೋಟೆಗೆ ಒಂದು ಕರೆಸಿ ಸನ್ಮಾನ ಮಾಡಿಕೊಟ್ರು. ಇದಲ್ಲದೆ
ಆತ್ಮ ಅಂತ ಒಂದು ಕೃಷಿ ಇಲಾಖೆಯಲ್ಲಿ ಒಂದು ಅಂಗ ಇದೆ. ಅವ್ರಿಗೆ ಹೋದ ವರ್ಷ ಈ ಸಾವಯವ ಕೃಷಿಕ ಅಂದ್ಬಿಟ್ಟು ಇದು ಕೊಟ್ರು. ಆಮೇಲೆ ರೈತ ದಸರಾದಲ್ಲೂ ಒಂದು ಸನ್ಮಾನ ಮಾಡಿದ್ರು. ಇದೆಲ್ಲ ಒಂದು ಉತ್ತೇಜನ ಸರ್. ಏನೋ ಮಂಕ್ ಬಡ್ದಿದ್ದೀವಿ ಅನ್ನೋದಕ್ಕೆ ಒಂದು ಬೂಸ್ಟ್ ಕೊಟ್ಟಂಗೆ ಇದು ಒಂದು ಇನ್ನಷ್ಟು ಮಾಡಬೇಕು. 4 ಜನ ಬಂದು ಅಂದರೆ ಸಂಪರ್ಕ ಸಂಖ್ಯೆ ಇದರಿಂದ ಇದು ಎಲ್ಲರಿಂದ ಅಪ್ಲೋಡ್ ಮಾಡ್ತೀವಲ್ಲ ಸರ್, ಇದು ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅಪ್ಲೋಡ್ ಮಾಡಿದಾಗ 4 ಜನ ಪರಿಚಯ ಆಯ್ತಾರೆ. ಪರಿಚಯ ಆದಾಗ ಏನಾಗುತ್ತೆ, ಅದನ್ನ ಅಲ್ಲಿಂದನೇ ಮಾರ್ಕೆಟಿಂಗ್ ಸೃಷ್ಟಿಯಾಗೋದು. ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಅದು ದಾರಿಗೆಡ್ತಾ ಇದೆ, ಅಷ್ಟೇ ದಾರಿನೂ ತೋರಿಸ್ತಾ ಇದೆ ಸರ್. ಈಗ ಏನಂತಂದ್ರೆ ಒಂದು ಮಾಧ್ಯಮ ಇದ್ದಂಗೆ ಅದೆಲ್ಲ. ಮೊದಲಂಗೆ ಟಿ ವಿ ನೋಡೋರು ಯಾರೂ ಇಲ್ಲ, ಮೊಬೈಲು ಮತ್ತು ಪತ್ರಿಕೆ ಇಷ್ಟೇ. ಪತ್ರಿಕೆನೂ ಮೊಬೈಲೇ ನೋಡ್ಕೋತಾರೆ ಸರ್ ಇವಾಗ. ಇದೊಂದು ಮಾನದಂಡ. ನಂದು ಒಂದು ಹಳೆ ಅಂಗಡಿ ಹಾಕಿದೆ, ಅಂದರೆ ಒಂದು 3 ವರ್ಷದಿಂದ ಹಿಂದೆ ಮೈಸೂರು ರೋಡಲ್ಲಿ ಒಂದು ಅಂಗಡಿ ಹಾಕಿದೆ, ಮಾದಪಟ್ಟಣ ಅಂತ. ಆ ಅಂಗಡಿ ಡಿಸೈನ್ಗೆ ನನ್ನೊಂದು ಒಂದು ಆಶಯ ಏನಂತಂದ್ರೆ, ನಮ್ಮ ಸಾವಯವ ಕೃಷಿಕರು ಅಂತ ಗುರುತಿಸ್ಕೊಂಡು ಮಹಾನ್ ಚಿಂತಕರು ಇದಾರಲ್ಲ, ಅವ್ರದ್ದೊಂದು ಫೋಟೋ ಕೊಲ್ಲಿಗ್ ಮಾಡಬೇಕು ಅಂತ ನಾನೇ ಕುಂತ್ಕೊಂಡು ಫೋಟೋನ ಗೂಗಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಯಾರ್ಯಾರು ಇರಬೇಕು ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೊಂಡು ನಾನು ಮಾಡಿದ್ದು ಇದು ಕೊಲ್ಲಿಗೆ. ಇವರು ನಾರಾಯಣ್ ರೆಡ್ಡಿ ಅಂತ, ವರ್ತೂರ್ ನಾರಾಯಣ್ ರೆಡ್ಡಿ ಅಂತ, ಇವಾಗ ನಮ್ಮಲ್ಲಿ ಇಲ್ಲ, ಸತ್ತು 2-3 ವರ್ಷ ಆಗಿದೆ. ಆದ್ರೆ ಮಹಾನುಭಾವರು ಸಾವಯವ ಕೃಷಿಕಲಿ. ಇವರು ನಮ್ಮಾಳ್ವರ್ ಅಂತ ತಮಿಳ್ನಾಡವರು, ಇವರು ಸಾವಯವ ಕೃಷಿಕರು. ಇವರು ಕನ್ಯಾರಿ ಶ್ರೀಗಳು ಈಗಿದ್ದಾರೆ, ಕಾಡಸಿದ್ದೇಶ್ವರ ಸ್ವಾಮೀಜಿ ಅಂತ. ಇವರು ಸುಭಾಷ್ ಪಾಳೇಕರ್. ಸಾವಯವ ಇದು ನೈಸರ್ಗಿಕ ಕೃಷಿಗೆ ಅತಿ ಹೆಚ್ಚು ಒತ್ತು ಕೊಟ್ಟು ಜೀವಾಮೃತ ಅನ್ನೋದನ್ನ ಹೀಗೆ ಮಾಡಬೇಕು ಅನ್ನೋದನ್ನ ಒಂದು ಇದನ್ನ ಅದಕ್ಕೆ ಮಾರ್ಗದರ್ಶನ ಕೊಟ್ಟರು ಇವರು. ಇದ್ದಾರೆ ಇವರು ಪುಕುವೋಕ. ಇವರು ನಮ್ಮಲ್ಲಿ ಇವಾಗಿಲ್ಲ, ಯಾವುದೇ ಉಳುಮೆ ಇಲ್ದೇನೆ ಫಸಲು ಮಾಡ್ಬೋದು ಅನ್ನೋದನ್ನ ಹೇಳ್ಕೊಟ್ರು ಇವರು. ಇದಕ್ಕೆ ನಾನು ದೇಸಿ ಕೃಷಿಗೆ ಪೂರಕ ಚೇತನಗಳು ಅಂತ ಒಂದು ಟ್ಯಾಗ್ ಲೈನ್ ಕೊಟ್ಟಿದ್ದೆ ಸರ್ ಇದಕ್ಕೆ. ಅದ್ಭುತ, ಸೂಪರ್. ಇದು ಕೊಟ್ಟಿಗೆ ಹಸುಗಳದ್ದು. ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ಮತ್ತೆ ಪಪ್ಪಾಯ ಹಾಕೊಂಡಿದ್ದೀನಿ ಸರ್ ಬಾರ್ಡ್ರಲ್ಲಿ. ಇದು ಒಂದು ಶೇಡ್ ಕ್ರಿಯೇಟ್ ಆಗ್ಲಿ ಅಂತ. ಈಗ ಇದು ನಿಮ್ದೆ ಈಗ 1 ಎಕರೆ ಅಂದ್ರೆ ಇದು ಜಾಸ್ತಿ ಇದೆ? ಇದು 3 ಎಕರೆ ಇದೆ ಸರ್, ಒಟ್ಟು 3 ಎಕರೆ. ಇಲ್ಲಿ 4 ಇದನ್ನ ಹಂತವಾಗಿ 4 ಇದು ಮಾಡ್ಕೊಂಡಿದ್ದೀನಿ, ಪದರಾಗಿ ಮಾಡ್ಕೊಂಡಿದ್ದೀನಿ. 4 ಪದರ ಮಾಡ್ಕೊಬಿಟ್ಟಿದ್ದೀನಿ ಇದನ್ನ. ಒಂದು ನನಗೆ ಒಂದು ಮಾಡೆಲ್ ಮಾಡಬೇಕು, 4 ಮಾಡೆಲ್ ನಿಂತ್ಕೋಬೇಕು ನನ್ನ ಜಮೀನಲ್ಲಿ. 3 ಎಕರೆಲಿ 3 ಎಕರೆ 4 ಮಾಡೆಲ್ ಆಗ್ಬೇಕು. ಈಗ ನೋಡಿದ್ ನಾವು 3 ಎಕರೆ, ಅದು ಹಣ್ಣಿನ ಮಾಡೆಲ್ 3 ಎಕರೆ, ರಸಬಾಳೆ 3 ಎಕರೆ. ಇಲ್ಲಿ ನಿಂಬೆ ಮಾಡಿದೀನಿ. ಇದು ಕಾಗಜಿ ನಿಂಬೆ ಅಂತ. ಕಾಗಜಿ ಇಂಡಿಯಿಂದ ನಮ್ಮ ಸ್ನೇಹಿತರು ತಂದು ತರಿಸ್ಕೊಟ್ರು, ಸಂತೋಷ್ ಅಂತ. ನಮ್ಮ 4-5 ಜನ ಅಲ್ಲಿಂದ ರಾಜಶೇಖರ್ ನಿಂಬರಿಗೆ ಅಂತ. ಕಾಗಜಿ ಅಂತಂದ್ರೆ ಅದು GI ಟ್ಯಾಗ್ ಆಗಿದೆ ಆ ನಿಂಬೆ. ಆ ನಿಂಬೆ ಹಾಕಿ ಈಗ 3 ವರ್ಷ ಆಯ್ತು. ನೆಕ್ಸ್ಟ್ ವರ್ಷ ಕ್ರಾಪ್ ಬರ್ತದೆ. ಇದು ಒಂದಷ್ಟು ಗಿಡಗಳು ಹೋದ, ಈಗ ಹೇಳಿದ್ದೀನಿ ಅವ್ರಿಗೆ, ಅವ್ರು ತಂದು ಸಸಿ ತರಿಸಿದ್ದಾರೆ, ಅದನ್ನ ತಗೊಂಡು ಬರ್ಬೇಕು ಇವಾಗ. ಇಲ್ಲಿ 50 ಅಡಿಲಿ ಇದಾಕಿದ್ದೀನಿ ಸರ್. ಇಷ್ಟು ಡಿಸ್ಟೆನ್ಸ್ ಜಾಸ್ತಿ ಅಂತಂದ್ರೆ ಇದ್ರ ಮಧ್ಯದಲ್ಲಿ ಇದಕ್ಕೆ ನಿಂಬೆಗೆ ಬಿಸಿಲು ಜಾಸ್ತಿ ಬೇಕು, ಅದಕ್ಕೆ ಜಾಸ್ತಿ ಡಿಸ್ಟೆನ್ಸ್ ಕೊಟ್ಟು ನಿಂಬೆ ಪ್ಲಾಟ್ ಮಾಡಿದ್ದೀನಿ. ಇಲ್ಲಿ ಇಳುವರಿ ಭಾರಿ ಬರ್ತಾ ಇದೆ. ನೆಕ್ಸ್ಟ್ ಇದು ಮರನ ಆಗುತ್ತೆ ಸರ್, ದೊಡ್ಡದು. ಅಲ್ಲಿ ಅವ್ರದ್ದು 8 ಮರದಿಂದ ಎಕ್ಸ್ಪೋರ್ಟ್ ಮಾಡ್ತಾರೆ ಅವರು. ಒಂದು ಗಿಡದಲ್ಲಿ 5,000-6,000 ಕಾಯಿ ಬಿಡ್ತವೆ ಇವು. ಇದು ದೊಡ್ಡ ಮರ ಆಗುತ್ತೆ. ಎಷ್ಟು ವರ್ಷಕ್ಕೆ? ಇನ್ನು ಮುಂದಿನ ವರ್ಷ ಕ್ರಾಪ್ ಬರ್ಬೋದು ಅಂತ ಅನ್ಕೊಂಡಿದೀನಿ. ನಮ್ಮ ಸ್ನೇಹಿತರಲ್ಲಿ 1-2 ಮರ, ಈಗ 2 ಗಿಡ ಆಲ್ರೆಡಿ ಕ್ರಾಪ್ ಬಂದಿದೆ. ಒಂದು ಮರದಲ್ಲೇ ಎಷ್ಟು ತೆಗಿಬಹುದು ಹಂಗಾರೆ ನಿಮ್ ಲೆಕ್ಕಾಚಾರ? ಮಿನಿಮಮ್ ಒಂದು 7-8 ವರ್ಷ ಆಯ್ತು ಅಂತಂದ್ರೆ ವಾರ್ಷಿಕವಾಗಿ ಒಂದು 5,000-6,000 ಕಾಯಿ ಕುಯ್ಬೋದು ಅಂತ. ಕಾಯಿ ಕೀಳ್ಬೋದು. ಒಂದು 2 ರೂಪಾಯಿ ಮಾರಿದ್ರೂ 10,000 ರೂಪಾಯಿ ಸಿಕ್ತು ಒಂದು ಗಿಡದಿಂದ. ಒಂದೇ ಗಿಡ ಅಂದ್ರೆ ಇದೆಲ್ಲ ಫ್ಯೂಚರ್ ಪ್ಲಾನ್ ಸರ್, ಇನ್ಸೂರೆನ್ಸ್ ಇದ್ದಂಗೆ ಇದು. ಎಷ್ಟು ವರ್ಷ ಇರುತ್ತೆ ಮರ ಇದಾಗರೆ ಸರ್? ಇದು ಹೆಚ್ಚು ಕಮ್ಮಿ ಒಂದು 15-20 ವರ್ಷ ಗಂಟು ನೋಡ್ಕೋಬಹುದು ನಾವು. ಅಂದ್ರೆ ನೀವು ಹೇಳೋದೇನಂದ್ರೆ ಒಂದು ದಿನಕ್ಕೆ, ವಾರಕ್ಕೆ, ತಿಂಗಳಿಗೆ, ಆಮೇಲೆ ವಾರ್ಷಿಕ ಹಿಂಗ್ ಪ್ಲಾನ್ ಮಾಡಿದಿರಿ ನೀವು? ಹೌದು. ಈಗ ಸಿಗ್ತಾ ಇರೋದು ತರಕಾರಿ ಇದು ಸರ್. ಹಂಗೆ ಈಗ ನನಗೊಂದು ಬರುತ್ತಪ್ಪ, ಜಾಸ್ತಿ ಸೇಲ್ ಇದೆ ಅಲ್ಲ ತರಕಾರಿ,
ಯಾಕೆ ಫುಲ್ ಎಲ್ಲ ಹಾಕಿ ನಾನು ಡಿಮಾಂಡ್ ಇದೆ ಯಾಕೆ ಅದನ್ನ ಮಾಡಬಾರ್ದು ಅಂತ ಅನಿಸ್ಲಿಲ್ವಾ? ಸರ್ ಏನಂತಂದ್ರೆ ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಅಂತಾರಲ್ಲ, ಯಥೇಚ್ಛವಾಗಿ ಆಳ್ ಕಟ್ಕೊಂಡು ಮಾಡ್ತು ಅಂತಂದ್ರೆ ಅದು ಹೊರೇನುವೆ. ಕಡಿಮೆ ಬಂಡವಾಳದಲ್ಲಿ ಮಾಡ್ತಾ ಇರೋಂಥ ಕೃಷಿ ಇದು ನಂದು. ನನಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ, ಸಂತೆಗೆ ಎಷ್ಟಾಗುತ್ತೆ ಅಷ್ಟು ಬೆಳೀತಾ ಇದ್ದೀನಿ ಸರ್. ಈಗ ಅಂದ್ರೆ ಕೊರತೆ ಇದೆ, ನೀವು ಹೇಳ್ದಂಗೆ ಕೊರತೆ ಇದೆ. ಒಂದು 5 ಆಳುಗಳನ್ನ ಪರ್ಮನೆಂಟ್ ಆಗಿ ಬರಂಗ್ ಮಾಡ್ಕೊಂಡು ಯಥೇಚ್ಛವಾಗಿ ಮಾಡ್ಬೋದು. ಆದ್ರೆ ಒಂದೇ ಸತಿಗೆ 3 ಎಕರೆ ಫಸಲ್ ಮಾಡ್ಬಿಡ್ತು ಅಂತಂದ್ರೆ ನೆಕ್ಸ್ಟ್ ಕ್ರಾಪ್ ಇರಲ್ಲ ನಮ್ದು. ಈಗ ಅರ್ಧ ಎಕರೆ ಇಲ್ಲಿ ತರಕಾರಿ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಆ ಬ್ಯಾಚ್ ಮುಗಿತಿದ್ದಂಗೆ ಆ ಬ್ಯಾಚ್ ಇದೆಯಲ್ಲ ಸರ್, ಅದು ಕ್ರಾಪ್ ಬರ್ತಾ ಇದೆ. ಈಗ ಇದು ಕ್ರಾಪ್ ನೆಕ್ಸ್ಟ್ ಇನ್ನೊಂದು 1-1.5 ತಿಂಗಳಿಗೆ ಬರ್ತದೆ. ಬ್ಯಾಚ್ ಬೈ ಬ್ಯಾಚ್ ಮಾಡ್ತಾ ಇದ್ದೀನಿ ಸರ್. ತಿಂಗಳಲ್ಲಿ ಒಂದ್ಸತಿ ನಾನು ಫಸಲನ್ನ ಸೋಯಿಂಗ್ ಮಾಡ್ತೀನಿ. ಕಟಾವು ಮಾಮೂಲಿ ನಡೀತಾ ಇರುತ್ತೆ, ವರ್ಷ ಪೂರ್ತಿ ಇರಬೇಕು. 4 ಸೀಸನ್ನುವೆ ನಮ್ದು ತರಕಾರಿ ಇರ್ಬೇಕು. ಹಂಗೆ ನೋಡ್ಕೊತಾ 12 ತಿಂಗಳು ತರಕಾರಿ ಇರ್ಬೇಕು. ಬ್ಯಾಚ್ ಬೈ ಬ್ಯಾಚ್ ನೀವ್ ಹೇಳ್ದಂಗೆ ಒಂದ್ 5-6 ಜನ ಕರ್ಕ ಬಂದು ಒಂದೇ ಸತಿ 3 ಎಕರೆನೂ ಫಸಲ್ ಮಾಡ್ಬಿಟ್ರೆ ನೆಕ್ಸ್ಟ್ ಸೀಸನ್ ಇದು ಫಸಲ್ ಮುರಿದ್ಮೇಲೆ ಇನ್ನು 3 ತಿಂಗಳು ಕಾಯ್ಬೇಕಾಯ್ತೆ ನೆಕ್ಸ್ಟ್ಗೆ. ನಿಮ್ದು ಹಂಗಲ್ಲ, ವಾರ ತಿಂಗಳಲ್ಲಿ ಸೋಯಿಂಗು, ವಾರದಲ್ಲಿ ಕಟಾವು. ವಾರ ಎಷ್ಟು ದುಡಿತೀರಿ? ವಾರದಲ್ಲಿ ಈಗ ನಮ್ದು ತರಕಾರಿ 100 kg ಸಿಕ್ಕಿದ್ರೆ 4,000 ರೂಪಾಯಿ ಸಿಗುತ್ತೆ ಸರ್. ವಾರದಲ್ಲಿ 50 kg ತಗೊಂಡೋದ್ರೆ 2,000 ರೂಪಾಯಿ ಸಿಗುತ್ತೆ. ಹಿಂಗೆ ನಾವು ತರಕಾರಿ ಹೆಂಗ್ ತಗೊಂಡ್ ಹೋಗ್ತೀವಿ, ನಾವ್ ಎಷ್ಟು ಬರ್ತದೆ ಕ್ರಾಪ್ ಅದ್ರ ಮೇಲೆ ನಿರಂತರವಾಗಿ ಒಂದ್ 20,000-25,000 ರೂಪಾಯಿ ಅಂತೂ ದುಡಿತಾ ಇದೀವಿ ತಿಂಗಳಿಗೆ. ಅಂದ್ರೆ ಆ ಖರ್ಚು ವೆಚ್ಚನೆಲ್ಲ ಕಳೆದ್ರೆ ಒಂದ್ 15,000 ರೂಪಾಯಿ ನಿಂತ್ಕೋತದೆ. ಅದು ಜಾಸ್ತಿ ಬಂತು ಅಂತಂದ್ರೆ, ಈಗ ಬಾಳೆ ಇದೆ, ಇದು ಇನ್ನೊಂದು 5-6 ತಿಂಗಳಿಗೆ ಇದು ಕ್ರಾಪ್ ಬರ್ತದೆ. ರಸಬಾಳೆ 80 ರೂಪಾಯಿ ಮಾರ್ತಾ ಇದ್ದೀವಿ. ಈಗ ನಮ್ಮ ಸ್ನೇಹಿತರದ್ದು ತಗೊಂಡೋಗಿ ಮಾರ್ತಾ ಇದ್ದೀವಿ. ಈಗ ಇದೇ ಕ್ರಾಪ್ ನಮ್ತ ಇದ್ದಾಗ ಫುಲ್ ಅಮೌಂಟು ನಮಗೆ ಸಿಗುತ್ತೆ. ಒಂದು 10 kg ಗೊನೆ ಬಂತು ಅಂತಂದ್ರೆ 800 ರೂಪಾಯಿ ಆಯಿತು. ಇದು ಗುಂಪು ಬಾಳೆ ಮಾಡೋದ್ರಿಂದ ನಮ್ಗೇನು ಪ್ರಯೋಜನ ಅಂತಂದ್ರೆ, ಸರಾಸರಿ ಆದಾಯ ಸಿಗ್ತಾ ಇರುತ್ತೆ. ಹೆಂಗಂತಂದ್ರೆ, ಈಗ ಇವತ್ತು ಒಂದು ಗೊನೆ ಬಂತು ಅಂತಂದ್ರೆ 70 ಗುಳಿ ಇದೆ. ಅದು 70 ಗುಳಿಯಿಂದ 70 ಗೊನೆ ತಗೋಬೋದು ನಾವು ಎಷ್ಟೋ ವರ್ಷದಲ್ಲಿ. ಅದೇ ಗುಂಪಿಂದ ಇನ್ನೊಂದು, ಈಗ ಗೊನೆ ಕಡಿಬೇಕಾದ್ರೆ ಇನ್ನೊಂದು ಬಿಟ್ಟಿರ್ತೀವಿ ಕೆಳಗಡೆಯಿಂದ, ಅದು ನೆಕ್ಸ್ಟ್ ತಿಂಗಳು ಬರ್ತದೆ. ಹಿಂಗೆ ವರ್ಷ ಪೂರ್ತಿ ಇರಬೇಕು ನಮ್ತ. ಓಕೆ. ಇದು ಇನ್ನೂ ಚೆನ್ನಾಗಿರೋದು ಸರ್ ಕ್ರಾಪು. 20ರಿಂದ 22 ದಿನ ಮಳೆ ನಮ್ಮ ಕಡೆ. ಪೋಷಕಾಂಶಗಳನ್ನ ನಾನು ಯಾವುದು ಕೊಡೋಕ್ಕಾಗಲಿಲ್ಲ. ಇದು ಕೋಸು, ಟೊಮೊಟೊ ಸ್ವಲ್ಪ ಮುಗಿತಾ ಬಂತು, ಇದು ಕಟ್ತಾ ಇದೆ. ಏನೂ ಸ್ಪ್ರೇ ಮಾಡಿಲ್ಲ, ಈಗ ರೆಡಿ ಆಯ್ತಾ ಇದೆ. ಇನ್ನೊಂದು 20-25 ದಿನ ಏನೂ ಮಾಡಿಲ್ಲ, ಏನೂ ಮಾಡಿಲ್ಲ ಸರ್. ಇದ್ರ ಮಧ್ಯೆ ಮೆಣಸಿ ಇದೆ ಕ್ರಾಪು. ಇದು ಕೋಸು ಮುಗಿದ್ಮೇಲೆ ಮೆಣಸಿ ಬರ್ತದೆ. ಆ ಕಡೆ ಬದನೆಕಾಯಿ ಇದೆ. ಆ ಕಡೆ ಬೆಂಡೆ ಇದೆ, ಇಲ್ಲಿ ಪಡುಲುಕಾಯಿ ಇದೆ. ಆ ಕಡೆ ಹೋಗೋಣ ಸರ್. ಈ ನಿಂಬೆನ ಬಾರ್ಡರ್ಗೆ ಹಾಕ್ಬಿಟ್ರೆ ಸರ್ ಅಂದಿನೂ ಬರಲ್ಲ. ಇದು ನೋಡಿ, ಇದು ಮುಳ್ಳು ಎಷ್ಟು ದಪ್ಪ ಇದೆ. ಮುಳ್ಳು ನೋಡಿ ಸರ್, ಮುಳ್ಳು ಇಷ್ಟು ದಪ್ಪ ಬರ್ತವೆ ಒಂದೊಂದು. ನಾಟಿ ಬೆಂಡೆ ಇದು. ಇದನ್ನ ಬೀಜ ನಾವೇ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ನಾವೇ ಹಾಕಬಹುದು. ನಾಟಿ ಬೆಂಡೆ ಶ್ರೀ ಬೆಂಡೆ ಅಂತ ಅಮೃತ ಭೂಮಿ ಅವ್ರು ಕೊಟ್ಟಿದ್ದು. ಹೌದಾ? ಇಲ್ಲಿ ಬಾರ್ಡ್ರಲ್ಲಿ ಹೇಳಿದ್ನಲ್ಲ ಸರ್, ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ಹಾಕೊಂಡಿದ್ದೀನಿ. ಇಲ್ಲಿದೆ ಬಾರ್ಡ್ರಲ್ಲಿ ಬೆಟ್ಟದ ನಲ್ಲಿ ಹಾಕಿದ್ದೀನಿ. ಚಿಕ್ಕದಿದೆಯಲ್ಲ? ಹೌದು ಸರ್. ಇಲ್ಲಿ 18 ಅಡಿಲಿ ಬೆಟ್ಟದ ನೆಲ್ಲಿಕಾಯಿ ಹಾಕಿದ್ದೀನಿ ಸರ್. ಇದು ಇದ್ರ ಮಧ್ಯೆ ಪಪ್ಪಾಯಿ ಹಾಕೊಂಡಿದ್ದೀನಿ. ಈ ಬಾರ್ಡರ್ ಪೂರ್ತಿ ಇದು ಬರ್ತದೆ ಸರ್. ಓಹೋ. ಮಧ್ಯೆ ಗ್ಲಿರಿಸಿಡಿಯಾ. ಓಕೆ. ಮತ್ತೇನು ಮಾಡಿದಿರಿ? ಮತ್ತೆ ಇದು ತೇಗ ಸರ್. 55 ತೇಗ ಇದೆ. ಒಂದು 15ರಿಂದ 18 ವರ್ಷ ಆಗಿದೆ ಸರ್ ಇದು ಹಾಕಿ. ಅಂದ್ರೆ ಗೌರ್ಮೆಂಟ್ನವ್ರು ಹಾಕಿರೋದು ಅವಾಗ. ಅದನ್ನೇನು ಕಡ್ದು ಮಾರೋದ ಹೇಗೆ? ಇದು ಸ್ವಲ್ಪ ಕ್ರಿಟಿಕಲ್ ಇದೆ ಕಡಿಯೋಕ್ಕೆ ಅಂತ, ಕಾನೂನುಗಳು ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ನಾವು ಇದನ್ನ RTC ಸೇರಿಸಿಲ್ಲ. ನೆಕ್ಸ್ಟ್ RTC ಸೇರಿಸಿ ಇನ್ನೊಂದು 10 ವರ್ಷ ಆದ್ಮೇಲೆ ಕಟಾವು ಮಾಡಿದ್ರೆ ಒಂದಷ್ಟು ಆದಾಯ ಸಿಗುತ್ತೆ ಅನ್ನೋದು ಭರವಸೆ. ಎಲ್ಲರೂ ಕಡಿತಾ ಇದ್ದಾರೆ. ಇದರಿಂದ ಏನು ಆದಾಯ ಇಲ್ಲ ಅಂತ ನಾವು ಬಿಟ್ಕೊಂಡಿದೀವಿ. ನೋಡೋಣ ಮುಂದೆ ಫ್ಯೂಚರ್ ಪ್ಲಾನು.
ಇದು ಅಷ್ಟೇ ಸರ್, ಫೆನ್ಸಿಂಗು ನಮ್ಮ ಐಡಿಯಾದಲ್ಲೇ ಮಾಡ್ಕೊಂಡಿರೋದು. ಎಷ್ಟು ಬಂತಿದ್ದು ಖರ್ಚು? ಖರ್ಚು ನಾವೇನ್ ಮಾಡ್ತಾ ಇದೀವಿ, ಸ್ವಲ್ಪ ಆದಾಯ ಸಿಗ್ತಾ ರಾಡ್ಗಳು ತೆಗೆದಿಟ್ಕೊಂಡು ಆಮೇಲೆ ತಂತಿ ತಂದು ಆಮೇಲೆ ಇದಕ್ಕೆ ಬೇಕಾಗಿರೋ ಅಂತ ಸಾಮಾನುಗಳು ತಗೊಂಡು ಆಮೇಲೆ ನಾವೇ ಮಾಡ್ಕೊಂಡಿರೋದು. ಸೋಲಾರ್ಗೆ ಎಷ್ಟು ಖರ್ಚಾಯ್ತು? ಸೋಲಾರು ಎಲ್ಲರಿಂದ 1.5 ಲಕ್ಷ ರೂಪಾಯಿ ಅಷ್ಟು ಖರ್ಚಾಗಿದೆ. ಖರ್ಚಾಯ್ತು. ಕಾಂಟ್ರಾಕ್ಟ್ ತಗೊಂಡು ಮಾಡ್ತಾರಲ್ಲ ಸರ್, ಅವರು ಕೊಟ್ರೆ 2 ರಿಂದ 3 ಲಕ್ಷ ರೂಪಾಯಿ ಬಿಲ್ ಮಾಡ್ತಾರೆ. ಆದ್ರೆ ಇದಕ್ಕಿಂತ ಚೆನ್ನಾಗಿರೋಂಥ ಐಟಮ್ ಹಾಕ್ತಾರೆ ಅವರು. ಓಕೆ, ಈಗ ಆಯ್ತಲ್ಲ, ಮತ್ತೇನು ತೋರಿಸೋದಿದೆ? ಇನ್ನು ಇದು ಬಿಟ್ಟರೆ ಗಾಂಧಿ ಸಹಜ ಬೇಸಾಯ ಕೇಂದ್ರ ಅಂತ ಡಾಕ್ಟರ್ ಮಂಜುನಾಥ್ ಅಂತ, ಅವ್ರ ನೇತೃತ್ವದಲ್ಲಿ ನಮ್ಮ ಸ್ನೇಹಿತರು ಶಶಿಕುಮಾರ್ ಅಂತ ಅವರಿಬ್ಬರೂ ನನಗೆ ಒಂದು ಮಾಡೆಲ್ ಮಾಡಬೇಕು ಅಂದ್ಬಿಟ್ಟು 1.5 ವರ್ಷದ ಕೆಳಗಡೆ ಆವಾಗ ಒಂದಷ್ಟು ಬೆಳೆಗಳನ್ನ ಆಯ್ಕೆ ಮಾಡ್ಕೊಂಡ್ರು ಅವರು. ಈ ಬೆಳೆನೇ ಬೆಳಿಬೇಕು ಅಂತ ಅವರು ಸ್ವಲ್ಪ ನ್ಯೂಟ್ರಿಯನ್ಸು, ಹ್ಯೂಮಿಕ್ ಆ್ಯಸಿಡ್ ಇವನ್ನೆಲ್ಲವೇ ಅಲ್ಲೇ ತರಿಸಿ ತಮಿಳ್ನಾಡಿಂದ ತರಿಸಿ ಕೊಟ್ಟರು. ಮತ್ತು ಅದಕ್ಕೂ ಸಹಾಯ ಮಾಡಿದ್ರು ಸ್ವಲ್ಪ. ಅದನ್ನು ಲಾಸ್ಟಿಗೆ ಹಿಡ್ಕೊಂಡ್ರು. ಸೀಡ್ಸು ಅವರೇ ಕೊಟ್ಟರು. ಅದರಲ್ಲಿ ಬಟಾಣಿ ಮತ್ತು ಬ್ರೊಕೊಲಿ, ಜುಕುನಿ, ಹೊಸ ಕ್ರಾಪ್ಗಳು, ಹೂಕೋಸು, ಎಲೆಕೋಸು ಇವನ್ನೆಲ್ಲ ಹಾಕಿರಲಿಲ್ಲ ಮೊದಲು. ಅದನ್ನು ಹಾಕಿದೆ. ಗುಡ್ ಅರ್ತ್ ಅಂತ ಕಂಪ್ನಿ ಬೆಂಗಳೂರದ್ದು, ಆ ಕಂಪ್ನಿಗೋಸ್ಕರ ಬೆಳೆ ಬೆಳೆದು ಸ್ನೇಹಿತರು ಸ್ವಲ್ಪ ಆಸಕ್ತಿ ವಹಿಸಲಿಲ್ಲ, ಇನ್ನೊಬ್ಬನು ಆಸಕ್ತಿ ವಹಿಸ್ತಾ ಅವ್ರಿಗೋಸ್ಕರ ಸ್ವಲ್ಪ ನರ್ಸರಿ ಮಾಡಬೇಕು ಅಂದಾಗ ನನ್ನಲ್ಲಿ ಸ್ವಲ್ಪ ತಂದಿಟ್ಕೊಂಡಿದ್ದೆ ಆವಾಗ ಮುಂಜಾಗ್ರತೆಯಿಂದ ನೆಕ್ಸ್ಟು ನರ್ಸರಿ ಮಾಡಬೇಕು ಅಂತ. ಅವರು ಸೇಡ್ ನಟ್ಟೆಲ್ಲವೇ ನಮ್ಮ ಮುನ್ನೆ ತೆಗೆದುಕೊಟ್ರು. ಅದಕ್ಕೆ ಸರ್ ನರ್ಸರಿ ಮಾಡ್ಕೊಂಡೆ. ನರ್ಸರಿ ಮಾಡ್ಕೊಂಡು ಅಲ್ಲಿ ನಾನೇ ಸಸಿಗಳನ್ನ, ಅದೇ ಫಸ್ಟ್ ಎಕ್ಸ್ಪೀರಿಯೆನ್ಸು ನನಗೆ. ನರ್ಸರಿನ ಬೀಜನ ಅವ್ರು ಕೊಟ್ಟರು, ನಾನೇ ನರ್ಸರಿ ಮಾಡಿ ಅದನ್ನು ಕಾಪಾಡಿ ಅದನ್ನು ಪ್ಲಾಂಟೇಶನ್ ಮಾಡಿದ್ದೆ ಸರ್. ಅದನ್ನು ಪ್ಲಾಂಟೇಶನ್ ಮಾಡಿ ಅದು ಸ್ವಲ್ಪ ಸಕ್ಸಸ್ ಆಗಲಿಲ್ಲ. ಕ್ರಾಪ್ ಸಕ್ಸಸ್ ಆಯಿತು, ವ್ಯವಹಾರ ಸಕ್ಸಸ್ ಆಗಲಿಲ್ಲ. ಅರ್ಧ ಎಕರೆ ಕೋರ್ಸ್ ಮಾಡಿದೆ, ಅದು ಯಥೇಚ್ಛವಾಗಿ ಬಂದ್ಬಿಡ್ತು. ಮಾರುಕಟ್ಟೆ ಸೃಷ್ಟಿ ಆಗಲಿಲ್ಲ. ಅದಕ್ಕೇನು ಮಾಡಿದೆ, ಲೋಕಲ್ ಮಾರ್ಕೆಟಿಗೆ ಕೊಟ್ಟೆ, ಮತ್ತು ಸಂತೆಯಲ್ಲಿ ಮಾರಾಟ ಮಾಡಿದೆ. ಸ್ವಲ್ಪ ವ್ಯಾವಹಾರಿಕವಾಗಿ ಸ್ವಲ್ಪ ಭಿನ್ನ ಅಭಿಪ್ರಾಯ ಬಂತು. ಅದಕ್ಕೆ ಅದು ಮುಂದುವರಿಲಿಲ್ಲ ಸರ್. ನಾನು ಇಷ್ಟೊತ್ತು ನಿಮ್ಮ ತೋಟ ತಿರುಗಿ ನಾನು ಗಮನಿಸಿದ್ದು ಏನು ಅಂತ ಹೇಳಿದ್ರೆ, ನಾವೆಲ್ಲರೂ ಕೃಷಿ ಮಾಡ್ತಾ ಇದ್ದೀವಿ. ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ಯಾವ ರೇಟ್ ನಮಗೆ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಹಾಗಾಗಿ ಏನನ್ನು ಪ್ಲ್ಯಾನ್ ಮಾಡೋದು ಅಂತ ಗೊತ್ತಾಗಲ್ಲ ಅಂತ. ಇವತ್ತು ಹಾಕಿರ್ತೀವಿ, ನಾಳೆ ಅದು 100 ರೂಪಾಯಿ ಆಗ್ಬೋದು, 3 ರೂಪಾಯಿ ಆಗ್ಬೋದು, ರೋಡಿಗೆ ಚೆಲ್ಲೋ ಪರಿಸ್ಥಿತಿ ಬರ್ತದೆ. ನಿಮ್ಮದು ಒಟ್ಟಾರೆ ಇಷ್ಟು ನಾನು ಗಮನಿಸಿದಾಗ ನನಗೆ ಅನಿಸಿದ್ದೇನು ಅಂತಂದರೆ, ನಿಮ್ಮ ಥರ ಗೆಳೆಯರು ಸೇರಿ ಒಂದು ಗುಂಪು ಏನಾದರೂ ಮಾಡಿಕೊಂಡು ಈ ಥರದ್ದು ಏನಾದರೂ ಸಾವಯವ ಪ್ಲ್ಯಾನ್ ಮಾಡಿ, ಅಂದರೆ ನಿಮ್ಮಂಗೆ ಕರೆಕ್ಟಾಗಿ ಮಾಡ್ಬೇಕು. ಅವ್ರು ಮಾಡಿದರೆ ಒಂದು ಗೊತ್ತಾಗ್ತಿದೆ, ಮಾರ್ಕೆಟ್ ಇದೆ ಇದಕ್ಕೆ. ಇದೆ ಸರ್. ಹಾಗಾಗಿ ಒಟ್ಟು ಸಾವಯವದ ಒಬ್ಬೊಬ್ರದ್ದು ಒಂದೊಂದು ರೀತಿ ಇದೆ ಇದರಲ್ಲಿ ಕೂಡ ಅಲ್ಲ. ಒಬ್ಬೊಬ್ರು ಒಂದೊಂದು ಥರ ಮಾಡ್ಕೊಂಡಿದ್ದಾರೆ. ಇಲ್ಲೇನಂತಂದರೆ ಶ್ರಮ ಸರ್. ಸಾವಯವದಲ್ಲಿ ಸಸ್ಟೈನಬಲ್ ಆಗಿ ಬೇಕು ಅನ್ನೋರು ಹಸುಗಳು ಬೇಕು. ಫಸ್ಟು ಹಸುಗಳನ್ನ ಸಗಣಿ ಬಳಿಬೇಕು ಅನ್ನೋ ಪರಿಸ್ಥಿತಿ ಇದ್ದರೆ ಸಾವಯವಕ್ಕೆ ಬನ್ನಿ, ಇಲ್ಲ ಅಂದರೆ ಬರಬೇಡಿ. ಹಸುಗಳಿಲ್ಲ ಅಂತಂದರೆ ನವಧಾನ್ಯಗಳು ಬಿತ್ತಿ ಅದನ್ನು ಮಲ್ಚಿಂಗ್ ಮಾಡ್ತೀನಿ ಅನ್ನೋ ಕೆಪಾಸಿಟಿ ಇದ್ರೆ ಬನ್ನಿ. ಕಾಟಾಚಾರಕ್ಕೆ ಬರೋದು, 1 ವರ್ಷ ಮಾಡಿಬಿಡೋದು, ಇಲ್ಲ 2 ವರ್ಷ ಸಾವಯವ ಮಾಡಿಬಿಡೋದು, ಇದ್ರಲ್ಲಿ ಫಲನೇ ಇಲ್ಲ ಅಂತಂದರೆ ಅವ್ರನ್ನ ನೋಡಿ 10 ಜನ ಡಿಗ್ರೇಡ್ ಆಗ್ತಾರೆ. ಹಾಗಾಗಿ ಈಗ ನಮಗೂ ಆಗಿದೆ ಸರ್. ನಾವೇನಿಲ್ಲ, ನಾನೇನು ಮತ್ತೆ ಒಬ್ಬೊಬ್ರು ಹೇಳ್ತಾರೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು ಸಾವಯವಕ್ಕೆ ಅಂತ ಅಂತಾರೆ. ನಮ್ದು ಹಂಗಿಲ್ಲ. 2017ರಲ್ಲೇ ಸ್ಟಾಪ್ ಮಾಡಿಬಿಟ್ಟೆ ಸರ್. ಇದಕ್ಕೆ ಕೆಮಿಕಲ್ನ ತರಬಾರ್ದು ಭೂಮಿಗೆ ಅನ್ನೋದನ್ನು ಯೋಚನೆ ಮಾಡಿ ಅದೇನೋ ದೃಢ ನಿರ್ಧಾರ ಮಾಡ್ದೋ. ನಮ್ಮ ಅಪೇಕ್ಷೆಯಿಂದ ಅಲ್ಲಿಂದ ಇದುವರೆಗೆ ಏನೂ ತಂದಿಲ್ಲ ಜಮೀನಿಂದ. ಟ್ರೈಕೋಡರ್ಮಾ ಸುಡಾಮನಸ್ಸು ಇವನ್ನೆಲ್ಲ ಕೆಮಿಕಲ್ ತರ್ತೀವಿ, ಅದು ಮಾತ್ರ ಉಪಯೋಗಿಸ್ತಾ ಇದ್ದೀವಿ ಜೀವಾಣುಗಳನ್ನ. ಅದು ಯಥೇಚ್ಛವಾದ ಆದಾಗ ಅದನ್ನು ಸ್ಟಾಪ್ ಮಾಡ್ತೀವಿ, ಜೀವಾಮೃತ ಮಾತ್ರ ಕೊಡ್ತಾ ಹೋಗ್ತೀವಿ. ಅವು ಏನು ಹಾನಿಕಾರಕ ಅಲ್ಲ. ಜೀವಾಣುಗಳು ಸರ್, ನಮ್ಮ ಮಣ್ಣಲ್ಲಿರೋ ಅಂತ ಜೀವಾಣುಗಳೇ ಅವು. ಅದನ್ನ ಕೌಂಟ್ ಜಾಸ್ತಿ ಇರ್ತದೆ ಸರ್ ಅದರಲ್ಲಿ. ಅದನ್ನ ಕೊಡ್ತಾ ಇದ್ದೀರಿ. ಸೊ ಅದು ಇದು ತೊಂದರೆ ಏನಿಲ್ಲ ಸರ್. ಓಕೆ, ಈಗ ಮೊದಲಿನ ವಿಷಯಕ್ಕೆ ಬಂದ್ಬಿಡೋಣ. 3-4 ಕಂಪನಿಗಳಲ್ಲಿ ಕೆಲಸ ಮಾಡಿ ಸಾವಯವ ಕೃಷಿ ಮಾಡಿದಿರಿ. ಈಗ ಹೇಳಿ, ನಿಮಗೆ ಹೇಗಿದ್ದೀರಿ ನೀವು ಅದನ್ನು ಬಿಟ್ಟಿದ್ದಕ್ಕೆ? ಈಗ ಕಂಪ್ನಿಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಪ್ರೆಜರ್ ಜಾಸ್ತಿ ಇತ್ತು ಸರ್. ಅಂದ್ರೆ ಒತ್ತಡ, ಮನೆ ಕಡೆನೂ ನೋಡ್ಕೊಳಕಾಯ್ತಿರ್ಲಿಲ್ಲ, ಆ ಕಡೆನೂ ಹೋಗ್ತಕ್ಕಾಯ್ತಿರ್ಲಿಲ್ಲ. ವಾರದಲ್ಲಿ ಬರೋದು ಶನಿವಾರ ಭಾನುವಾರ ರಜೆ ಇರ್ತಿತ್ತು, ಬಂದು ಹಾಗೆ ಸ್ಪೆಂಡ್ ಮಾಡಿ ಟೈಮ್ನ ವಾಪಸ್ ಹೊಟ್ಟೋಯ್ತಿದ್ದು. ಅದು ಅನಿವಾರ್ಯ ಪರಿಸ್ಥಿತಿಯಿಂದ ಮನೆ ಬಿಟ್ಟು ಹೋಗಿದ್ದು ಸರ್. ಅಂದರೆ ತಂದೆ ತಾಯಿಗಳು ಒಪ್ಪಿಗೆಯಿಂದನೇ ಹೋಗಿದ್ದು, ಒಪ್ಪಿಗೆಯಿಂದನೇ ಬಂದಿದ್ದು. ಇವಾಗ ಮದುವೆ ಆಗಿದೆ, 2 ಮಕ್ಕಳಿದ್ದಾವೆ, 6 ವರ್ಷದವು.
ನಮ್ಮ ಹೆಂಡ್ತಿನೂ ಟೀಚಿಂಗ್ ಪ್ರೊಫೆಷನು, ಅವ್ರದ್ದು ಸಪೋರ್ಟ್ ಇದೆ, ನಮ್ಮ ಗೆಳೆಯರದು ಸಪೋರ್ಟ್ ಇದೆ. ಅಂದರೆ ಈ ಮಣ್ಣಿನ ಆತ್ಮೀಯತೆ ಹೆಂಗಿರ್ತದೆ ಅಂತಂದರೆ ಎಲ್ಲ ರೋಗ ರುಜಿನಗಳನ್ನ ವಾಸಿ ಮಾಡೋದ್ರಿಂದ ಹಿಡಿದು ಸಾವಯವ ಕೃಷಿ ಮೆಂಟಲಿ ಏನು ತೊಂದರೆಗಳಿದೆ ಅದನ್ನೂ ದೂರ ಮಾಡುತ್ತೆ ಸರ್. ಯಾಕಂತಂದರೆ ಮಣ್ಣಿನ ಬಾಂಡಿಂಗ್ ಆ ಥರ ಇದೆ. 24 ಗಂಟೆ ಬೆಳಕಿತ್ತು ಅಂದ್ರೆ ಅಲ್ಲೂ ಕೆಲಸ ಮಾಡ್ತೀವಿ ನಾವು. 24 ಗಂಟೆ ಬೆಳಕು ಯಾಕಂದ್ರೆ ಈಗ 8,000 ರೂಪಾಯಿ ಕೊನೆಗೆ 8,000 ರೂಪಾಯಿ 13,000 ರೂಪಾಯಿ ಬಿಟ್ಟು ಬಂದಿದ್ದೀರಿ. ಈಗ ತಿಂಗಳ ನೀವು ಎಷ್ಟು ದುಡಿತಾ ಇದ್ದೀರಿ? ತಿಂಗಳ 20,000 ರಿಂದ 25,000 ರೂಪಾಯಿ ದುಡಿತೀನಿ ಸರ್. ಕಮಿಟ್ಮೆಂಟ್ ಇದೆ, ಕಮಿಟ್ಮೆಂಟ್ಗಳಿಗೂ ಹೋಗ್ತಾ ಇದೆ. ನನ್ನ ಬೆನ್ನಿಂದೆ ಸಾಕಷ್ಟು ಜನ ಇದ್ದಾರೆ ಸರ್, ಬೆನ್ತಟ್ಟ ಅಂತೇವರು. ಅಂಥದ್ರಲ್ಲಿ ನಮಗೆ ಮುಖ್ಯವಾದವರು ಅಂತಂದರೆ ನಮ್ಮ ಗುರುಗಳು ಒಬ್ರು ಇದ್ದಾರೆ. ಅವರು ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಸರ್. ಸ್ವಲ್ಪ ಅಂಗಡಿ ಮಾಡೋದಕ್ಕೆ ಇರ್ಬೋದು, ಇಲ್ಲಿ ನಮ್ಮ ಟಿಲ್ಲರ್ ತಗೊಂಡಿರೋದಕ್ಕಿರ್ಬೋದು, ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ. ಅವರಿಂದ ಸಸ್ಟೈನಬಲಿಗೆ ಕಾರಣ ಇದೆ. ಅವ್ರ ಋಣ ಸಾಕಷ್ಟಿದೆ, ನಮ್ಮ ಸ್ನೇಹಿತರ ಋಣಗಳೆಲ್ಲ ಸಾಕಷ್ಟಿದ್ದಾವೆ ಸರ್ ನನಗೆ. ಇದು ಗಿರ್ರು ಸರ್, ಇದು ಹಳ್ಳಿಕರ್ಗೆ ಸೆಮೆನ್ ಹಾಕ್ಸಿದ್ದು. ಗಿರ್ರು ತಂದರೆ ಗುಜರಾತಿಂದ ತಂದರೆ ಅಷ್ಟು ದುಡ್ಡು ಆಗುತ್ತೆ ಇಷ್ಟು ದುಡ್ಡು ಆಗುತ್ತೆ ಅಂತಾರೆ. ನಮ್ಮಲ್ಲಿ ಏನು ಅನುಕೂಲ ಇರಬೇಕು ಅದನ್ನೇ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ಹಳ್ಳಿಕಾರು ತಳಿಗೆ ಇದು ಹಾಕ್ಸುತ್ತೆ. ಇದು ಕುಣಿಗಲ್ ತೈನ್ ತಂದು ನಮ್ಮ ಸ್ನೇಹಿತರು ಎಲ್ಲರೂ ಒಗ್ಗೂಡಿ ಹಳ್ಳಿಕಾರು. ಅಲ್ಲೊಂದು ಹಳ್ಳಿಕಾರ್ ಇದೆ, ಇದು ಹಳ್ಳಿಕಾರೇ ಸರ್. ಇದು ನನಗೆ ಅಮೃತ ಭೂಮಿ ಅವ್ರು ಕೊಟ್ಟಿದ್ದು. ಇದರಿಂದನೇ ಸ್ಟಾರ್ಟ್ ಮಾಡಿದ್ದೆ ಸರ್ ನಾನು ಸಾವಯವ ಕೃಷಿನ. ನೋಡಿ ಅವತ್ತು ನಕ್ಕಿದ್ರು, ಇವತ್ತೇನಂತಾರೆ ಬೆಟ್ಟಳ್ಳಿ ಪಕ್ಕದ ಹಳ್ಳಿಲಿ ಸಗಣಿ ಮತ್ತೆ ಗಂಜಲನ ಬೈಕಲ್ಲಿ ತಗೊಂಡು ಬಂದು ಜೀವಾಮೃತ ಮಾಡ್ತಿದ್ದೆ. ಇವಾಗ ಬೇರೆ ಕೃಷಿಕರು ಹಸು ಇಲ್ಲ ಅಂತಂದ್ರೆ ಅವ್ರು ಸಗಣಿನೂ ನಮ್ಮ ಹತ್ರ ತಗೊಂಡು ಹೋಗ್ಬೋದು. ಸಗಣಿ ಗಂಜಲ ಕೊಡ್ತೀವಿ, ತಗೊಂಡೋಗಿ ಮಾಡ್ಲಿ. ಓಕೆ, ಈಗ ಇನ್ನೊಂದು ವಿಚಾರ ಹೇಳ್ಬಿಡ್ರಿ, ಮದುವೆ ಬಗ್ಗೆ ಮಾತಾಡೋಣ. ಸುಮಾರು ಜನದ ಕಂಪ್ಲೇಂಟ್ ಇದೆ, ರೈತರಿಗೆ ಕನ್ಯೆ ಕೊಡಲ್ಲ ಅಂತ. ನೀವು ರೈತರೇ ಆಗಿದ್ರಿ, ಕನ್ಯೆ ಹೇಗೆ ಕೊಟ್ಟರು, ಹೇಗೆ ಕನ್ವಿನ್ಸ್ ಮಾಡಿದ್ರಿ? ಅಂದರೆ ಕನ್ವಿನ್ಸ್ಕಿಂತ ಹೆಚ್ಚಾಗಿ ನಾನು ಡಿಗ್ರಿ ಮುಗಿಸ್ಕೊಂಡು ITI ಹೋದೆ. ITIದಲ್ಲಿ ಒಂದು ಕಂಪ್ಯೂಟರ್ ಕೋರ್ಸ್ ಇದೆ. ಅದಕ್ಕೆ ಕಂಪ್ಯೂಟರ್ ಕೋರ್ಸ್ ಮಾಡೋಕ್ಕೆ ಬೇರೆ ಕಾರಣ ಇತ್ತು. ನಾನು ಬೆಂಗಳೂರಿಗೆ ಹೋಗಿದ್ದೆ ಕಂಪ್ನಿಗೆ, ಮೈಸೂರು ಬಿಟ್ಟು ಬೆಂಗಳೂರಿಗೆ ಜಾಯ್ನ್ ಆಗಬೇಕು ಅಂದ್ಬಿಟ್ಟು ಹೋಗಿದ್ದೆ ಕಂಪ್ನಿಗೆ. ಅಲ್ಲಿ ಆಡಿಟಿಂಗ್ ನಡೀತಾ ಇತ್ತು ಒಂದು ಕಂಪ್ನಿಲಿ. ಆವಾಗ ಒಂದು ವಾರ ವೆಯ್ಟ್ ಮಾಡಿ ಆಡಿಟಿಂಗ್ ನಡೀತಾ ಇದೆ, ಒಂದು ವಾರ ಆದ್ಮೇಲೆ ಸೇರ್ಸ್ಕೊತೀನಿ ಅಂತ ನಮ್ಮ ತಂದೆ ಫ್ರೆಂಡು ಕರ್ಕೊಂಡು ಹೋಗಿದ್ದು. ಅವ್ರು ಹೇಳಿದ್ರು, ರಿಲೇಷನ್ ಒಬ್ರು ಒಂದು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ರು ಕಂಪ್ಯೂಟರ್ ಇದರಲ್ಲಿ. ನೀನ್ ಯಾಕೆ ಕಂಪ್ನಿಲಿ ಕೆಲಸ ಮಾಡ್ತೀಯಾ, ಡಿಗ್ರಿ ಮಾಡಿದೆ, 1 ವರ್ಷದ ಕೋರ್ಸ್ ಯಾವ್ದಾದ್ರು ಇರ್ತದೆ, ಒಂದು ಕಂಪ್ಯೂಟರ್ ಕೋರ್ಸ್ನ ಮಾಡ್ಕೊಬಿಡು, ನಾನು ಜಾಯಿನ್ ಮಾಡ್ಕೋತೀನಿ, ಇಲ್ಲಿ ಒಂದು 20,000 ರೂಪಾಯಿ ಸಂಬಳ ಸಿಗಂಗಾಗುತ್ತೆ, ಫ್ಯೂಚರ್ ಅದೇ ಅಂತ. ನಾನು ಯೋಚನೆ ಮಾಡಿದೆ ಯಾಕೆ ಅದನ್ನು ಮಾಡಬಾರ್ದು ಅಂತ. ಬಂದು ಹುಡುಕ್ದಾಗ ITI ಕಾಲೇಜಲ್ಲಿ ಒಂದು ಕಂಪ್ಯೂಟರ್ ಕೋರ್ಸ್ ಇತ್ತು. ಆ ಕಂಪ್ಯೂಟರ್ ಕೋರ್ಸ್ಗೆ ಸೇರ್ಕೊಂಡೆ ನಾನು ನಮ್ಮ ಸ್ನೇಹಿತರ ಮುಖಾಂತರ. ಅವನು ಆಲ್ರೆಡಿ ಬೇರೆ ಕೋರ್ಸ್ ಮಾಡಿದ ಅಲ್ಲಿ ಮಾಡ್ಬೇಕಾದ್ರೆ ನಮ್ಮ ಶ್ರೀಮತಿ ಅವರೂ B.Ed D.Ed ಮಾಡಿದ್ರು. ಅವ್ರು ಅಲ್ಲಿಗೆ ಜಾಯ್ನ್ ಆದರು. ಅಲ್ಲಿ ನಮ್ಮ ಸ್ನೇಹಿತರು ಒಡನಾಟ ಆತ್ಮೀಯತೆ ಚೆನ್ನಾಗಿತ್ತು. ಆವಾಗ ಶ್ರೀಮತಿ ಅವರು ನನ್ನ ಕ್ಲಾಸ್ಮೇಟೇ. ಆವಾಗ ನನ್ನ ಬಗ್ಗೆ ಎಲ್ಲನೂ ತಿಳ್ಕೊಂಡು ಒಂದು ದಿನ ಪ್ರಪೋಸ್ ಮಾಡಿದ್ರು ಅವರು. ಅವರೇ ಪ್ರಪೋಸ್ ಮಾಡಿದ್ರು. ಮುಂದೆ ಹೆಂಗೆ ಫ್ಯೂಚರು ಅಂತ ಇದಿರಲಿಲ್ಲ. ಆವಾಗ ಅದು ಪ್ರೀತಿಗೆ ತಿರುಗಿತು. ಆಮೇಲೆ ಒಂದಷ್ಟು ವರ್ಷ ಇದ್ದು, 1-2 ವರ್ಷ ಆಮೇಲೆ ಮದುವೆ ಆದವು ನಾವು. ಈಗ ಕುಟುಂಬ ಚೆನ್ನಾಗಿದ್ದೀವಿ. ಅವರು ಎನ್ಕರೇಜ್ ಕೊಡ್ತಾ ಇದ್ದಾರೆ ಸರ್. ಅವರು ಬಂದು ಫಾರ್ಮಿಂಗ್ ಮಾಡಲ್ಲ, ಆದ್ರೆ ಮಾಡೋದಕ್ಕೆಲ್ಲ ಒತ್ತಾಸೆಗೆ ನಿಂತಿದ್ದಾರೆ. ಯಾಕಂತಂದ್ರೆ ಈಗ ಮಾಡೋದನ್ನ ಮುರುಗಡ್ಡಿ ಮಾಡೋರು ಸಾಕಷ್ಟು ಜನ ಇದ್ದಾರೆ. ಅದಕ್ಕೆ ಎಂಕರೇಜ್ ಕೊಡ್ಬೇಕು ಸರ್. ನಾವು ಮಾಡಿದವ್ರೆ ಎಂಕರೇಜ್ ಕೊಡು, ಇದು ಮಾಡು ಸಕ್ಸಸ್ ಆಗುತ್ತೆ ಅನ್ನೋದನ್ನ ಹೇಳೋಳು ನಮ್ಮ ಹೆಂಡತಿ. ಅಂದ್ರೆ ನೀನೇನಾದ್ರು ಮಾಡು, ಕೈ ಸುಟ್ಕೋಬೇಡ ಅನ್ನೋದೊಂದು ಇರುತ್ತೆ ಸರ್. ಅಷ್ಟೇ, ಸಾಲ ಹೋಗಿತ್ಕೋಬೇಡ, ಕೈ ಸುಟ್ಕೋಬೇಡ, ಮಾಡೋದನ್ನ ಜಾಗೃತವಾಗಿ ಮಾಡು, ಮತ್ತೆ ಆತ್ಮವಿಶ್ವಾಸ ಇಡು. ಈಗ ಅವರು ದುಡಿತಾ ಇದ್ದಾರೆ, ಅವರು ದುಡಿತಾ ಇದ್ದಾರೆ, ಸಂಸಾರ ಚೆನ್ನಾಗಿದೆ. ಯಾಕೆ ಇದನ್ನು ಮಾತು ಕೇಳಿದೆ ಅಂದರೆ, ರೈತರಿಗೆ ಕನ್ಯೆ ಕೊಡಲ್ಲ ಅಂತ ಆಪಾದನೆ ಇದೆ, ಯಾರೂ ಮುಂದೆ ಬರ್ತಿಲ್ಲ. ಈಗ ನಿಮ್ಮ ಕತೆ ಕೇಳಿದ್ರೆ ಯಾವುದ್ರಲ್ಲಿ ಕಡಿಮೆ ಇದ್ದೀರಿ? ಆರೋಗ್ಯವಾಗಿದ್ದೀರಿ, ಮತ್ತು ಆರೋಗ್ಯನ ಹಂಚ್ತಾ ಇದ್ದೀರಿ, ಗೌರವಯುತವಾಗಿ ಬದುಕ್ತಾ ಇದ್ದೀರಿ, ಇದು ಅಲ್ವಾ? ಹೌದು ಸರ್. ಈಗ ನಮ್ಮ ಸ್ನೇಹಿತ ಇನ್ನೊಬ್ರು ಸಂತೆಯಲ್ಲಿ ಸಿಕ್ಕಿದ್ರಲ್ಲ, ವಸಂತ್ ಕುಮಾರ್ ಅಂತ, ಅವರು ರೈತರೇ. ಯಾವುದೇ ಅವನು ಡಿಪ್ಲೊಮಾ ಕೋರ್ಸು, SLC ಮುಗಿದ್ಮೇಲೆ ಒಂದು ಡಿಪ್ಲೊಮಾ ಕೋರ್ಸ್ ಮಾಡ್ದ. ಆ ರೈತ ಅಂತ ಗೊತ್ತಿದ್ದುವೇ ನಮ್ಮ ಪಕ್ಕದೂರವ್ರೆ ಅವರು, ನಮ್ಮ ವಸಂತ್ ಕುಮಾರು. 4 ಕಿಲೋಮೀಟರ್ ಇದೆ, ಇಲ್ಲಿಂದ 3 ಕಿಲೋಮೀಟರ್ ಇದೆ. ಅದ್ರ ಪಕ್ಕದೂರು ಒಂದು 3 ಕಿಲೋಮೀಟರ್ ಇದೆ, ಸಿಂಡನ್ಪುರ ಅಂತ. ಅಲ್ಲೇ ಎಂಡ್ ಫಿಕ್ಸ್ ಆಗಿದೆ. ಇನ್ನೊಂದು 2-3 ತಿಂಗಳಿಗೆ ಮದುವೆ. ಒಂದು ರೈತನೇ. ಭಾಳ ಖುಷಿ ಸರ್.
ಖಂಡಿತ ಅದ್ಭುತ ಖುಷಿ ವಿಚಾರ ಹೇಳಿದ್ರು. ಗೆಳೆಯರೇ, ಇಷ್ಟೊತ್ತು ಕತೆ ಕೇಳಿದಿರಿ, ಮತ್ತೆ ನಾನೇನು ಹೇಳಕ್ ಹೋಗೋದಿಲ್ಲ. ನನಗೆ ಭಾಳ ಖುಷಿ ಆಗಿದ್ದೆ ಏನಂತಂದರೆ, ರೈತರಿಗೆ ಕನ್ಯಾ ಕೊಟ್ಟಿದ್ದಾರೆ ಅನ್ನೋದೇ ಖುಷಿ. ಸಿಗುತ್ತೆ, ಇದನ್ನು ಮಾಡ್ಬೇಕು, ಟ್ರೈ ಮಾಡ್ಬೇಕು ಅಷ್ಟೇ. ಮತ್ತು ಇವರು ಯಾರಿಗಿಂತನೂ ಏನೂ ಕಡಿಮೆ ಇಲ್ಲ, ಎಲ್ಲ ಇವ್ರು ಬದುಕು ತೋರಿಸಿದ್ದೀವಿ, ಆರಾಮಾಗಿ ಬದುಕ್ತಾ ಇದ್ದಾರೆ, ಅದು ಭಾಳ ಖುಷಿ. ಆಮೇಲೆ ಮಣ್ಣಿನ ಜೊತೆ ನಿಮ್ಮ ಒಡನಾಟ ಭಾಳ ಇಷ್ಟ ಆಯ್ತು ನನಗೆ. ಎಷ್ಟು ಪ್ರೀತಿಸ್ತೀರಿ ಮಣ್ಣನ್ನು ನೀವು? ಇಲ್ಲ ಸರ್, ನಮ್ಮ ತಾಯಿ ಇದ್ದಂಗೆ ಅಲ್ವಾ ಅದು. ನಮ್ಮ ತಾಯಿಗೆ ಒಂದಷ್ಟು ಅನುಕೂಲ ಸಿಗದೆ ಇರ್ಬೋದು, ನನ್ನಿಂದ ಭೂಮಿ ತಾಯಿಗಂತೂ ಸಿಗುತ್ತೆ ಸರ್. ಇಷ್ಟು ಪ್ರೀತಿ ಮಣ್ಣಿನ ಜೊತೆಗೆ ಇಟ್ಕೊಂಡ್ಬಿಟ್ರೆ ಸಾಕು, ನೀವು ಸಕ್ಸಸ್ ಆಗ್ತೀರಿ ಅನ್ನೋದಕ್ಕೆ ಇದು ಒಂದು ಕಾರಣ. ಮತ್ತು ತುಂಬ ಜನದ ಒಂದು ಪ್ರಶ್ನೆ ಇದೆ, ಬರೀ 1 ಎಕರೆ ಇದೆ, 2 ಎಕರೆ ಇದೆ, ಕೃಷಿ ಹೇಗೆ ಮಾಡೋದು, ಬೇಕಾದಷ್ಟು ಜಮೀನಿದ್ರೆ ಮಾತ್ರ ಮಾಡೋಕ್ಕಾಗೋದು ಅನ್ನೋದು ಕೂಡ ತಪ್ಪು. ಪ್ಲ್ಯಾನ್ ಮಾಡಬೇಕು. ಬರೀ 3 ಸಾಲು, 4 ಸಾಲು, 5 ಸಾಲದ ಮಾತ್ರ ಪ್ಲ್ಯಾನ್ ಮಾಡಿದ್ದಾರೆ. ಪ್ರತಿ ವಾರ ಇವ್ರಿಗೆ ಸಿಗುತ್ತೆ. ಮಾರ್ಕೆಟು ಕೂಡ ಅವರೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ನಿಮ್ಮೂರಲ್ಲಿ ಒಂದಿಷ್ಟು ಗೆಳೆಯರು ಸೇರ್ರಿ, ನಿಮ್ಮ ಥರ ಅವ್ರು ಯೋಚನೆ ಮಾಡೋದಕ್ಕೆ ಮೊದಲು ಕಲೀರಿ. ನಿಮ್ಮದೊಂದು ಗುಂಪು ಕಟ್ಟಿರಿ, ತೊಗೊಂಡು ಹೋಗ್ರಿ. ಒಬ್ಬರಾದ್ರೆ ಕಷ್ಟ, ಒಂದು 10 ಜನ ಆದ್ರೆ ಧೈರ್ಯ ಬಂದುಬಿಡುತ್ತೆ. ನೀವೇ ಹೊತ್ಕೊಂಡು ಹೋಗ್ರಿ, ಒಂದು ಸಲ ಸೇಲ್ ಆಗುತ್ತಾ ಇಲ್ಲ ನೋಡೋಣ ಅಂತೇಳ್ಬಿಟ್ಟು. 1 ವಾರ ಹೆಚ್ಚು ಕಡಿಮೆ ಆಗ್ಬೋದು ರೀ, ಮಾರನೇ ವಾರ ಬಂದೇ ಬರ್ತಾರೆ. ಟ್ರೈ ಮಾಡಿ, ಒಂದು ರೇಟ್ ನೀವೇ ಫಿಕ್ಸ್ ಮಾಡಿಕೊಡ್ರಿ. ನೋಡಿರಿ, ಇವರು 100 ರೂಪಾಯಿ ಇದ್ದರು ಇವ್ರ ತರಕಾರಿ 40 ರೂಪಾಯಿನೇ, 3 ರೂಪಾಯಿ ಇದ್ದರು ಇವ್ರ ತರಕಾರಿ 40 ರೂಪಾಯಿನೇ. ಯಶಸ್ಸಿನ ಗುಟ್ಟು ಅಲ್ಲಿದೆ. ಮಾರ್ಕೆಟಿಂಗ್ ಭಯ ಇಲ್ಲ. ಅಯ್ಯೋ ಇದನ್ನು ಬೆಳೆದೆ, ಇದು ಹೇಗಪ್ಪ ರೋಡಿಗೆ ಚೆಲ್ಲಬೇಕನ್ನೋ ಕೂಡ ಭಯ ಇಲ್ಲ. ಅದು ಇವ್ರ ಯಶಸ್ಸಿನ ಗುಟ್ಟು. ಗುಂಡ್ಲುಪೇಟೆಗೆ ಬಂದು ಇವ್ರದ್ದು ನಾನು ಇಂಟರ್ವ್ಯೂ ಮಾಡಿದ್ದು ಭಾಳ ಖುಷಿ ಆಯಿತು. ಆಮೇಲೆ ನೀವು ಯಾರು ಕರೆದ್ರೆ, ಒಂದು 8-10 ಜನ ಸೇರಿ ಊರಿಗೆ ಕರೆದ್ರೆ ಬರ್ತೀರಾ ನೀವು? ಬರ್ತೀವಿ ಸರ್. ಅಲ್ವಾ? ಖಂಡಿತ ಬರ್ತೀವಿ. ನಿಮ್ಮ ತಂಡ ಬರ್ತೀವಿ ಸರ್. ಖಂಡಿತ ಕರೀರಿ, ಬರ್ತಾರೆ. ಒಂದು 8-10 ಜನ ಸೇರಿ ಯುವಕರು. ನಿಮಗೇನಿದ್ರು ಡೌಟ್ ಇದ್ದರೆ ಬಗೆಹರಿಸ್ತಾರೆ. ಬಟ್ ಅಷ್ಟೇ ಯಾಕೆ ಒಂದು 8-10 ಜನ ಸೇರಿ ಬಂದು ಬಿಡ್ರಲ್ಲ ಇಲ್ಲಿಗೆ. ನೀವು ಕಣ್ಣಾರೆ ನೋಡ್ಬೋದು ಇವ್ರ ತೋಟನ. ನೀವು ನಿಮ್ಮೂರಿಗೆ ಟ್ರೈ ಮಾಡಬಹುದು. ಕೃಷಿ ಬೆಳೀಲಿ, ಉಳಿಲಿ, ಮತ್ತು ಮುಖ್ಯವಾಗಿ ರೈತ ಉಳಿಲಿ. ಈ ದೇಶ ಉಳಿಬೇಕಂದ್ರೆ ರೈತ ಉಳಿಬೇಕು, ಮತ್ತು ಸಾವಯವ ಕೃಷಿ ಬೆಳಗಲಿ. ಇವರು ಮಾರ್ಕೆಟ್ನಲ್ಲಿ ಇರುವಂಥ ಅಂಗಡಿ ಕೂಡ ತೋರಿಸಿದ್ದೀನಿ ನಾನು. ಅಂದರೆ ಇವರು ಸಾಲದೆ ಮತ್ತು ಬೇರೆ ಕಡೆಯಿಂದ ಕೂಡ ತಂದು ಇವರು ಮಾರ್ತಾರೆ. ನಿಮಗೇನಾದರೂ ಬೇಕು ಸಾವಯವ ಕೃಷಿಗಳಲ್ಲಿ, ದವಸ ಧಾನ್ಯ ಆಗ್ಬೋದು, ಏನಾದರೂ ಬೇಕು ಇವ್ರ ಅಂಗಡಿಯಿಂದ ಡೆಲಿವರಿ ಮಾಡ್ತಾರೆ. ನಂಬರ್ ಹಾಕಿದ್ದೀನಿ. ಇಲ್ಲಿಗೆ ಬರ್ಬೇಕಂದ್ರೆ ನೇರವಾಗಿ ಗೂಗಲ್ ಮ್ಯಾಪ್ ಹಾಕಿದ್ದೀನಿ. ಸಾವಯವ ಕೃಷಿ ಅಂಗಡಿ ಕೂಡ ಇದೆ, ದೊಡ್ಡ ತುಪ್ಪೂರು. ಅಲ್ಲೇ ಇವ್ರ ಅಂಗಡಿ ಇದೆ, ನೀವು ಅಲ್ಲಿಗೆ ಭೇಟಿ ನೀಡ್ಬೋದು. ಆ ಅಂಗಡಿ ಕೂಡ ನಿಮಗೆ ತೋರಿಸಿದ್ದೀನಿ. ಬನ್ನಿ, ನಿಮಗೇನಾದರೂ ಬೇಕಾದರೆ ಇವ್ರಿಗೆ ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ನಿಮ್ಮ ಸಾವಯವ ಕೃಷಿ ಐಟಮ್ಗಳು ಬರುತ್ತೆ ಅಲ್ವಾ? ಹೌದು ಸರ್. ಸೊ ಅದಾಗಲಿ, ಇವ್ರಿಗೆ ಒಂದಿಷ್ಟು ಬೆನ್ನೆಲುಬು ಆದಂಗೆ ಆಗುತ್ತೆ, ಒಂದಿಷ್ಟು ಇನ್ನೊಂದು ಸ್ವಲ್ಪ ಪುಷ್ಟಿ ಕೊಟ್ಟಂಗೆ ಆಗುತ್ತೆ. ಗೆಳೆಯರೆಲ್ಲ ಒಂದು ದೊಡ್ಡ ಗುಂಪು ಬೆಳಗುತ್ತೆ. ಸಾವಯವ ಕೃಷಿ ಮತ್ತೆ ಇನ್ನೂ ದೊಡ್ಡದಾಗುತ್ತೆ ಅಲ್ವಾ? ಅದು ಆಗಲಿ. ಆರೋಗ್ಯ ಅಲ್ವಾ, ಎಲ್ಲ ದುಡ್ಡು ಕೊಟ್ಟು ತಿಂತೀವಿ, ಆ ದುಡ್ಡು ನಿಮಗೆ ಖರ್ಚು ಮಾಡಿದರೆ ಒಳ್ಳೇದು ಬರುತ್ತೆ. ಹೌದು ಅಲ್ವಾ? ಆಗಲಿ, ಏನು ಬೇಕು ಅಂತ ತರಿಸ್ಕೊಳ್ಳಿ. ಆಮೇಲೆ ಸಾವಯವ ನಂಬಿಕೆ ಇಡಿ, ನಿಮ್ಮೂರಲ್ಲಿ ನೀವು ಶುರು ಮಾಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ ಗೆಳೆಯರೇ.